ಎಲ್ಲರಿಗೂ ಸಬ್ಬತ್ ದಿನದ ಶುಭಾಶಯಗಳು. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನೀನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನೀನನ್ನೇ ಸೇವಿಸುವೆ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಾಸಿಸಿದಿ, ದೇವದೂತರು ಕೊಂಡಾಡುವಾಗ್ಯೂ ನಂಗಾಗಿ ತ್ಯಜಿಸಿ ಬಂದೆ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಾಸಿಸಿದಿ, ದೇವದೂತರು ಕೊಂಡಾಡುವಾಗ್ಯೂ ನಂಗಾಗಿ ತ್ಯಜಿಸಿ ಬಂದೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನೀನನ್ನೇ ಸೇವಿಸುವೆ. ಮಾನವರೂಪ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿರು ಬಾಯಾರಿ ನಂಗಾಗಿ ತಾಳಿಕೊಂಡೆ. ಮಾನವರೂಪ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನೀನನ್ನೇ ಸೇವಿಸುವೆ. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ಲಾ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಜಾನ್ಸನ್ ಯೇಸುದಾಸ್ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನೇ, ಪರಿಶುದ್ಧ ದೇವರೇ, ಪರಲೋಕ ತಂದೆಯೇ, ಭೂಮಿ ಆಕಾಶವನ್ನು ಸೂರ್ಯಚಂದ್ರ ಉಂಟು ಮಾಡಿ ಕರ್ತನೆ 6 ದಿವಸಗಳ ಸೃಷ್ಟಿ ಮಾಡಿ ತಂದೆ 7 ದಿವಸದಲ್ಲಿ ಸಬ್ಬತ್ ದಿನವನ್ನು ದೇವರ ದಿನವನ್ನು ಆಚರಣೆ ಮಾಡಿ ಜ್ಞಾಪಕ ಇಟ್ಟುಕೊಳ್ಳಿರಿ. ಆ ಪವಿತ್ರವಾದ ದಿನವನ್ನು ನಾನು ಪರಿಶುದ್ಧ ಮಾಡಿದ್ದೇನೆ, ಸಬ್ಬತ್ ದಿವಸದಲ್ಲಿ ಎಲ್ಲರೂ ಆರಾಧನೆ ಮಾಡಿ ಅಂತ ಹೇಳಿ ಸ್ವಾಮಿ, ನಿನ್ನ ಆಜ್ಞೆ ಮೇರೆಗೆ ಸ್ವಾಮಿ ಇವತ್ತು ಸಬ್ಬತ್ ದಿವಸ ನಾವು ಆಚರಣೆ ಮಾಡುವಾಗ ನಮ್ಮನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಈ ಆತ್ಮಿಕ ಮನ್ನ ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂಥ ಜೂಮ್ ಆಪ್ದಲ್ಲಿ ಸೇರಿದಂತೆಲ್ಲ ಬೋಧಕರ ಕುಟುಂಬಗಳನ್ನು, ಎಲ್ಲ ವಿಶ್ವಾಸಿಗಳನ್ನು, ಭಾಗವಹಿಸ್ತಕ್ಕಂತೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ನಿನ್ನ ಪರಲೋಕದ ಆಶ್ರಮಕ್ಕೆ ನಡೆಸು, ಆರೋಗ್ಯ ಭಾಗ್ಯ ಕೊಡದೆ ಪಲ್ಸು. ಮುಂದೆ ನಿಮ್ಮ ಸೇವಕರು ಶ್ರೀಯುತ ಪ್ರದೀಪ್ ಅವರು ದೇವರ ವಾಕ್ಯ ಸಾರುವಾಗ ಅವ್ರ ಜೊತೆ ನೀನಿದ್ದು ಪವಿತ್ರ ಆತ್ಮ ಮೂಲಕ ಬರ್ಲಿಕ್ಕೆ ನೀನು ಸಹಾಯ ಮಾಡು. ಈ ಆಯ್ತಕ್ಕಂಥ ವರ್ಷ ಯಮರಾಜ್ ಸರ್ ಕುಟುಂಬಗಳನ್ನು, ಎಸ್ ಟಿ ಸಲ್ಮ ಸರ್ ಕುಟುಂಬಗಳನ್ನು, ಸವಿತಷ್ಟರನ್ನು ಮತ್ತು ಇದಕ್ಕೆ ಟ್ರಾನ್ಸ್ಲೇಷನ್ ಮಾಡತಂತ ಚಿನ್ನಪ್ಪ ಸಾತ್ವಿಕ್ ಸರ್ ಅನ್ನು ಆಶೀರ್ವಾದ ಮಾಡಿ ಈ ಕೂಟದ ಆದಿ ಅಂತ್ಯ ನೀನಾಗಿದ್ದು ನಾವು ಮಾಡ್ತಂತ ಆದ ಮೂಲಕ ನಿಮ್ಮ ಸೇವಕರು ಹೇಳ್ತಂದ ವಾಕ್ಯದ ಮೂಲಕ ಮಹಿಮೆ ಹೊಂದಬೇಕಾಗಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇವತ್ತು ಸಮಯದಲ್ಲಿ
ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯನ್ನು ಹಾಡುವಂತವರಾಗಿದ್ದಾರೆ. ಪಾಸ್ಟರ್, ಕೇಳಿಸ್ತಾ ಇಲ್ವಾ? ಹಾ, ಓಕೆ. ಮತ್ತೊಮ್ಮೆ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು, ಸಬ್ಬತ್ತಿನದ ಹಾರ್ದಿಕವಾದಂತ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ 279ನೇ ಸಂಗೀತವನ್ನ ಕೀರ್ತನೆಯನ್ನ ನಾನು ಹಾಡುವಂತನಾಗಿದ್ದೇನೆ. 279ನೇ ಕೀರ್ತನೆ, ಜೀವದಾಯಕ ಕೀರ್ತನೆಗೆ ಸ್ತುತಿಗೀತವ ಹಾಡ ಬನ್ನಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನಿತ್ಯ ನಾಸದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ಜೀವದಾಯಕ ಕ್ರಿಸ್ತನಿಗೆ ಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಮಾನವರ್ಪಿಸಿರಿ. ಕಾರ್ಯದಲ್ಲೂ ಅಪಿಮಾಂಸಗಳು ಪರಿಕಾರಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿಮಾಂಸಗಳು ಪರಿಕಾರಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಯೇಸುವಾನಂಬದೆ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿದ್ಯಾಯ ಕಿಪ್ಪಾಗುವುದು. ಯೇಸುವಾನಂಬದೆ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ಕಿಪ್ಪಾಗುವುದು. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯಭಾವರನ್ನ ಬಿಡುವ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯಭಾವರನ್ನ ಬಿಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಘನಮಾನವರ್ಪಿಸಿರಿ. Amen. Amen.
Amen. ವಿಶೇಷ ಗೀತೆಯನ್ನ ಹಾಡಿದಂತಹ ಬೋಧಕರಿಗೆ ಧನ್ಯವಾದಗಳು. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವ್ರು ಬೋಧಕರಾದ ಪ್ರದೀಪ್ ಸುನರ್ ಅವರು ಹಾಗೂ ಭಾಷಾಂತರ ಮಾಡತಕ್ಕಂಥವ್ರು ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ ರವರು. ಈ ಒಂದು ಸಮಯದಲ್ಲಿ ಬೋಧಕರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. Pastor Pradeep Suna, this is your precious time to break the bread of life. I heartily welcome you. Thank you, Sister Junita. Greetings to you all in the name of our Lord and Savior Jesus Christ. ಸವಿತವರಿಗೆ ವಂದನೆಗಳು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನ ಸಲ್ಲಿಸುತ್ತೇನೆ. I take this opportunity to praise God for such a wonderful opportunity that God has given to each one of us. ದೇವರು ಕೊಟ್ಟಿರುವ ಈ ಒಂದು ಅವಕಾಶಕ್ಕೋಸ್ಕರ, ಆತನು ಕೊಂಡಾಡುವುದಕ್ಕೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆತನಿಗೆ ಸ್ತೋತ್ರವಾಗಲಿ. It is such a wonderful thing that every day you are coming morning and evening and you are growing in the knowledge of God. ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಸೇರಿ ದೇವರನ್ನು ಕೊಂಡಾಡುವುದು ಮತ್ತು ದೇವರ ಪರಿಜ್ಞಾನದಲ್ಲಿ ಬೆಳೆಯುವುದು ಆಶೀರ್ವಾದದಾಯಕವಾಗಿದೆ. I have been privileged to be part of this fellowship, this learning together every Saturday, and I give thanks to God for the same. ನಿಮ್ಮ ಜೊತೆ ದೇವರನ್ನ ಪ್ರತಿ ಶನಿವಾರ ಆರಾಧಿಸುವುದಕ್ಕೆ ನನಗೆ ಅವಕಾಶ ಆಗ್ತಾ ಇದೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತುತಿ ಸ್ತೋತ್ರವನ್ನ ಹೇಳುತ್ತೇನೆ. I firmly believe that as I'm learning a lot, hope you all are also learning and growing in the Word of God. ನಾನು ಸಾಕಷ್ಟು ನಿಮ್ಮ ಜೊತೆ ಕಲಿತಾ ಇದ್ದೇನೆ, ಹಾಗೆ ನೀವು ಸಹ ಕಲಿತಾ ಇದ್ದೀರಿ ಅಂತ ನಾನು ನಂಬ್ಕೊಳ್ತೇನೆ. ದೇವರಲ್ಲಿ ಬೆಳೆಯೋಣ ಒಟ್ಟಾಗಿ. Because the one thing that we all need to be doing is to grow in the love and knowledge of our Lord and Savior Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮತ್ತು ಆತನ ಪರಿಜ್ಞಾನದಲ್ಲಿ ಪ್ರತಿ ದಿನವೂ ಬೆಳೆಯುತ್ತಾ ಹೋಗಬೇಕಾಗಿದೆ. Once again, I would like to thank Pastor Raju for taking this initiative, and thank you all for joining so sincerely and faithfully, and we are all learning together for the glory of God. ಇದನ್ನು ನಡೆಸಿಕೊಂಡು ಹೋಗ್ತಾ ಇರುವಂತಹ ಬೋಧಕರಾದ ರಾಜರವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನ ಹೇಳುತ್ತೇನೆ. ಮತ್ತೆ ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನ ಹೇಳುತ್ತೇನೆ. So last week I was talking about freedom for Christ has given to us, and let us not get into slavery again. ಕಳೆದ ವಾರ ನಾವು ಯೇಸು ಕ್ರಿಸ್ತನಲ್ಲಿ ದೊರಕಿದಂತಹ ಒಂದು ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇದ್ವು. ನಾವು ಮತ್ತೊಮ್ಮೆ ದಾಸತ್ವಕ್ಕೆ ಸಿಲುಕದ ಹಾಗೆ ನಾವು ಜೀವಿಸಬೇಕೆಂಬ ವಿಷಯವನ್ನ ನಾವು ಪ್ರಸ್ತಾಪ ಮಾಡಿ. And I was also requesting all of you to read those 2 chapters of Numbers, that is chapter 13 and 14, where it is such a wonderful thing that is written how the people who were free were again committed themselves towards bondage. ನೋಡಿ, ಅರಣ್ಯಕಾಂಡ 13 ಮತ್ತು 14ನೇ ಅಧ್ಯಾಯಗಳನ್ನ ನೀವು ಮನೆಯಲ್ಲಿ ಓದ್ರಿ ಅಂತ ಹೇಳಿದೆ. ಅವರು ಹೇಗೆ ತಮ್ಮನ್ನ ಬಿಡುಗಡೆಗೊಳಿಸಿಕೊಂಡು ಮತ್ತೊಮ್ಮೆ ದಾಸತ್ವಕ್ಕೆ ಒಳಗಾದರು ಎಂಬ ವಿಷಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ. If you have not read that, please read it. You will definitely enjoy reading that and to understand and just to put it into practice in our day-to-day life so that we would glorify God and we would rejoice all the time for the freedom that God has given to us. ಇದನ್ನ ನೀವು ಓದಿಲ್ಲ ಅಂದ್ರೆ ಈಗಲೂ ಓದ್ರಿ. ನೀವು ಖಂಡಿತವಾಗಿ ಇದರಲ್ಲಿ ಸಂತೋಷ ಪಡ್ತೀರಿ. ಯಾಕಂತಂದ್ರೆ ಸ್ವತಂತ್ರವನ್ನ ನಾವು ಹೇಗೆ ಅನುಭವಿಸಬೇಕು ಅಂತ ಅದರಲ್ಲಿ ಹೇಳಲ್ಪಟ್ಟಿದೆ. ಸ್ವತಂತ್ರರಾಗಿ ನಾವು ಹೇಗೆ ದೇವರನ್ನ ಆರಾಧಿಸುವುದು, ಅದರಲ್ಲಿ ಹೇಗೆ ಸಂತೋಷ ಪಡುವುದು ಎಂಬುದು ಸಹ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. I'd like to thank Brother Chinnappa once again for translating my message into Kannada. ನನ್ನ ಒಂದು ಸಂದೇಶವನ್ನ ಕನ್ನಡಕ್ಕೆ ಅನುವಾದಿಸುತ್ತಿರುವಂತಹ ಚಿನ್ನಪ್ಪರವರಿಗೂ ನಾನು ವಂದನೆಗಳನ್ನು ಹೇಳುತ್ತೇನೆ. Well, one thing that always there in the human mind to say, yes, I know. ಒಂದು ಮನುಷ್ಯನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ ಅಂತಂದ್ರೆ ನನಗೆ ಎಲ್ಲ ಗೊತ್ತು ಅನ್ನುವಂತಹ ಮನೋಭಾವ. Sometimes if you would have seen that, suppose if a family, husband and wife are going in the on a bike,
and then if the wife's dupatta is falling towards the wheel, and that time when we tell them, your dupatta, please take care of your dupatta. ನಾವು ಒಮ್ಮೊಮ್ಮೆ ನಮ್ಮ ಒಂದು ವೆಹಿಕಲ್ ಅಂದ್ರೆ ನಮ್ಮ ಬೈಕ್ ನಲ್ಲಿ ಹೋಗುವಾಗ ಅವರ ಒಂದು ವಸ್ತ್ರ ಜಾರಿ ಕೆಳಗಡೆ ಅದು ನೇತಾಡ್ತಾ ಇದ್ರೆ ದಯವಿಟ್ಟು ಆ ದುಪ್ಪಟವನ್ನ ಸರಿಯಾದ ರೀತಿಯಲ್ಲಿ ತಗೊಮ್ಮ ಅಂತ ಹೇಳ್ತೀವಿ ಅವರು. Very few they will say thank you sir, but majority of them say, oh I know about it. ಕೆಲವರು ಮಾತ್ರ ಅದನ್ನ ಎಚ್ಚರಿಕೆ ತಗೊಂಡು ಅದಕ್ಕೋಸ್ಕರ ನೀವು ಹೇಳಿದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾರೆ. ಇನ್ನುಳಿದವರೆಲ್ಲ ನನಗೆ ಗೊತ್ತು ಬಿಡಿ ಅಂತ. Majority of the time when you tell somebody something, then they will say, oh I know about it. ಯಾವ್ದಾದ್ರು ಒಂದು ವಿಷಯವನ್ನ ಕೆಲವರಿಗೆ ಹೇಳಿದಾಗ ಹೆಚ್ಚಿನವರು ಏನ್ ಹೇಳ್ತಾರೆ ಅಂದ್ರೆ ನನಗೆ ಗೊತ್ತಿದೆ. Many of the people also, they come to meet me, and when I share them about Christ, they will also say, yeah I know about him. ಅನೇಕರು ನನ್ನ ಹತ್ರ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಬರ್ತಾರೆ. ಅವ್ರ ಹತ್ರ ನಾನು ದೇವರ ವಾಕ್ಯವನ್ನ ಹೇಳುವಾಗ ಅವರು ಹೀಗೇನೆ ಹೇಳ್ತಾರೆ, ಗೊತ್ತಿದೆ ಅಂತ. Remember, my dear brothers and sisters, having knowledge is good, but little knowledge is called dangerous. ಒಂದನ್ನ ತಿಳ್ಕೊಳ್ಳಿ ನನ್ನ ಪ್ರಿಯ ಸಹೋದರರೇ, ಒಂದು ಪರಿಜ್ಞಾನ ಅಥವಾ ಜ್ಞಾನವನ್ನ ಹೊಂದಿಕೊಂಡಿರುವುದು ಬಹಳ ಒಳ್ಳೇದು. ಆದ್ರೆ ಅರ್ಧ ಜ್ಞಾನ ಯಾವಾಗ್ಲೂ ಹಾನಿಕರ ಅಂತ ಹೇಳ್ಬೋದು, ಅಪಾಯಕರ ಅಂತ ಹೇಳಿ. So little knowledge is dangerous. ಅಲ್ಪ ಜ್ಞಾನ ಯಾವಾಗ್ಲೂ ಅಪಾಯಕರವಾದದ್ದು. And that's why Peter also writes to the churches and says that grow in the knowledge of our Lord and Savior Jesus Christ. ಅದಕ್ಕೋಸ್ಕರ ಪೇತ್ರನು ಹೇಳುತ್ತಾನೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಜ್ಞಾನದಲ್ಲಿ ನೀವು ವೃದ್ಧಿಯಾಗುತ್ತಾ ಬನ್ನಿರಿ ಎಂಬುದಾಗಿ ಹೇಳುತ್ತಾನೆ. So if we know, it is always better for us to know more. ಒಂದು ಸ್ವಲ್ಪ ಗೊತ್ತಿದ್ರೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋದು ಯಾವಾಗ್ಲೂ ಒಂದು ಉತ್ತಮವಾದದ್ದು. If I know a little, then I need to grow more in the knowledge of Christ. ನನಗೆ ಸ್ವಲ್ಪ ಗೊತ್ತಿದ್ರೆ ಆ ಸ್ವಲ್ಪದಿಂದ ಹೆಚ್ಚಾದ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಹೋಗುವುದು ಬಹಳ ಮುಖ್ಯವಾಗಿದೆ. And that's why most of the time when people come and talk to me, I keep quiet to listen to them. ಹಾಗಾಗಿ ಯಾವ್ದಾದ್ರು ವ್ಯಕ್ತಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಬಂದ್ರೆ ನಾನು ಅವರ ಮಾತುಗಳನ್ನ ಮೌನವಾಗಿ ಕೇಳಿಕೊಳ್ಳುತ್ತೇನೆ. I try to listen and learn from that person. ನಾನು ಯಾವಾಗಲೂ ಆ ವ್ಯಕ್ತಿಯಿಂದ ಹೆಚ್ಚಾಗಿ ಕಲಿಯುವುದಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೇನೆ. But suppose if he is telling something wrong, and if I have knowledge about that, then I will make that other person quiet and listen to me. ಒಂದು ವೇಳೆ ಆ ವ್ಯಕ್ತಿ ಸರಿ ಇಲ್ಲದನ್ನ ಹೇಳ್ತಾ ಇದ್ರೆ ನಾನು ಅವರಿಗೆ ಸರಿಯಾದದ್ದನ್ನ ಹೇಳಿ ನನ್ನ ಒಂದು ಸಂದೇಶವನ್ನ, ನನ್ನ ಒಂದು ಮಾತುಗಳನ್ನ ಕೇಳಿಸಿಕೊಳ್ಳುವಂತೆ ಮಾಡುತ್ತೇನೆ. And that's why I love to learn and know more. ಆದ್ರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕಲಿಯುತ್ತಿರುವುದಕ್ಕೆ ಬಹಳ ಇಷ್ಟಪಡುತ್ತೇನೆ. No matter whatever work you do, brothers and sisters, God has given an additional task to all of us. ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಯಾವ ಕೆಲಸ ಮಾಡ್ತಾ ಇದ್ರು ಸರಿನೇ, ಆದ್ರೆ ಇದ್ರ ಒಟ್ಟಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿನ ದೇವರು ನಮಗೆ ಕೊಟ್ಟಿದ್ದಾನೆ. Last week also I was sharing the same thing. We as a citizen of India, that is one responsibility that we have. But we as a children of God, we have got additional responsibility. ಕಳೆದ ವಾರವೂ ಇದನ್ನೇ ನಾನು ಹೇಳ್ತಾ ಇದ್ದೆ. ನಾವು ನಮ್ಮ ದೇಶದ ಪ್ರಜೆಗಳಾಗಿ ಒಂದು ತರದ ಒಂದು ಜವಾಬ್ದಾರಿಯನ್ನು ಹೊರಬೇಕಾದ್ರೆ ಅದೇ ಸಮಯದಲ್ಲಿ ದೇವರ ಮಕ್ಕಳಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗಿದೆ. And this being a child of God is in addition to being the citizen of the country. ಒಂದು ದೇವರ ಮಗನಾಗಿ ಆ ದೇಶದ ಪ್ರಜೆಗೆ ಇರುವಂತೆ ಹೆಚ್ಚಿನ ಒಂದು ಜವಾಬ್ದಾರಿ ಆತನಿಗಿರುತ್ತದೆ. So the same way we have to work in our respective working field, whether it is teachership, whether it is a IT company, whether anywhere we work, that is our profession and we work. But as a child of God, as a believer, we need to work more, go that extra mile to do more. ನೋಡಿ, ನಾವು ನಮ್ಮ ಜೀವಿತಕ್ಕೆ ಒಂದಲ್ಲ ಒಂದು ಕಸುಬನ್ನು ನಾವು ಮಾಡ್ತಾ ಇರ್ತೀವಿ.
ಟೀಚರ್ ಆಗಿರ್ಬೋದು, ಇಲ್ಲ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಇದು ನಮ್ಮ ದೇಶದ ನಮಗೆ ಒದಗಿಸ್ಕೊಟ್ಟಿರುವಂತ ಒಂದು ಅವಕಾಶ. ನಾವು ಅದರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ದೇವರ ಮಕ್ಕಳಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಕೆಲಸವನ್ನ ಮಾಡುವಂತಹ ಅವಕಾಶ Now, ನಮ್ಗಿರ್ತದೆ. let me ask you a question, my dear brothers and sisters. Jesus said, go into all the world and preach the gospel or preach the good news. Whom did he tell this? ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಕಡೆಯದಾಗಿ ಒಂದು ಮಾತು ಹೇಳ್ತೇನೆ, ನೀವು ಲೋಕದ ಕಟ್ಟಕಡೆವರೆಗೂ ಹೋಗಿ ನನ್ನ ಸುವಾರ್ತೆಯನ್ನ ಸಾರಿರಿ ಅಂತ ಹೇಳ್ತೇನೆ. ಈ ಮಾತನ್ನ ಯಾರು ಹೇಳ್ದ ಆತನು? Can I know? Can somebody help me? Whom Jesus told this? ಯೇಸು ಕ್ರಿಸ್ತನು ಹೇಳಿದ ಈ ಮಾತುಗಳು ಯಾರಿಗೆ? ಕಟ್ಟಕಡೆಯದಾಗಿ ಹೇಳ್ತೇನೆ ನೋಡಿ. Anyone, please. To his disciples. His disciples, right. Thank you, Brother Chinnappa. Jesus told these things to the disciples. ಈ ಒಂದು ವಿಷಯವನ್ನ, ಆಜ್ಞೆಯನ್ನ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆಜ್ಞಾಪಿಸಿದನು. Yes, and how many disciples were there altogether when Jesus called the disciples? How many were there? ಅಲ್ಲಿ ಎಷ್ಟು ಜನರು ಆತನ ಶಿಷ್ಯರಾಗಿ ಸೇರಿದ್ದರು? ಎಷ್ಟು ಜನರು ಇದ್ರು? Out of thousands of people, lakhs of people, crores of people, he only called 12. ಅನೇಕ ಸಾವಿರ ಜನರ ಮಧ್ಯೆ, ಲಕ್ಷ ಕೋಟಿ ಜನರ ಮಧ್ಯೆ ಆತನು ಕರೆದದ್ದು ಕೇವಲ 12 ಜನರನ್ನ ಮಾತ್ರ. Those 12 also could not continue till end. ಆ 12 ಜನರು ಸಹ ಕಡೆಯವರೆಗೂ ಅದನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. One had to end his life, and then later on, of course, they absorbed another person, but only to his disciples he spoke. ಈ 12 ಜನರಲ್ಲಿ ಒಬ್ಬನು ಅದರಿಂದ ತಪ್ಪಿ ಹೋದನು. ನಂತರ ಆ ಒಂದು ಜಾಗಕ್ಕೆ ಇನ್ನೊಬ್ಬನು ಆರಿಸಲ್ಪಟ್ಟನು. ಹೀಗೆ ಆತನ ಶಿಷ್ಯರಿಗೆ ಆತನು ಹೇಳಿದ ಮಾತು ಇದಾಗಿದೆ. So now we can very well say that, oh, it is his disciples' job to do that. It is not mine. ಈಗ ನಾವು ಚೆನ್ನಾಗಿ ಹೇಳ್ಬೋದು, ಇದು ಶಿಷ್ಯರಿಗೆ ನೇಮಿಸಲ್ಪಟ್ಟ ಕೆಲಸ, ಇದು ನಮ್ಮ ಕೆಲಸವಲ್ಲ ಎಂದು ಹೇಳಿ ನಾವು ಜಾರಿಕೊಳ್ಳಬಹುದು. So many people, they say, like, yeah, Jesus told to his disciples to do that, so I'm not the disciple, so I need not have to do that. ಅನೇಕರು ಹೇಳ್ತಾರೆ, ಇದನ್ನ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು, ನಾನು ಆತನ ಶಿಷ್ಯನಲ್ಲದಿದ್ದರಿಂದ ನನಗೆ ಇದು ಅನ್ವಯಿಸುವುದಿಲ್ಲ ಎಂಬುದಾಗಿ ಅವರು ಜಾರಿಕೊಳ್ತಾರೆ. And that's absolutely true. ಅದು ನಿಜವಾಗಿ ಸತ್ಯವೂ ಸಹ. Because if you are not the disciple of Christ, you need not have to know him more. You need not have to do anything more for him. ನೀವು ಯೇಸು ಕ್ರಿಸ್ತನ ಆಗಿಲ್ಲದ ಪಕ್ಷದಲ್ಲಿ ಆತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವ ಅವಶ್ಯಕತೆಯೂ ಇಲ್ಲ, ಆತನ ಕೆಲಸವನ್ನ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. But it is our choice, and we are becoming his disciples as the children of God, and then it is our responsibility to know him more and do more for him. ದೇವರ ಮಕ್ಕಳಾದ ನಮಗೆ ಯೇಸು ಕ್ರಿಸ್ತನ ಶಿಷ್ಯರಾಗುವುದು ನಮ್ಮ ಆಯ್ಕೆಯಾಗಿದೆ. ಆತನ ಶಿಷ್ಯರಾಗಿ ಆತನಿಗೋಸ್ಕರ ಹೆಚ್ಚು ಕೆಲಸವನ್ನ ಮಾಡುವುದು ನಮ್ಮ ಒಂದು ಆಯ್ಕೆಗೆ ಬಿಟ್ಟದ್ದಾಗಿದೆ. And that is why when we have accepted the Lordship of Christ, when we have accepted Jesus as our personal Savior and Lord, it becomes our responsibility too in order to reach out to people. ನೋಡಿ, ಜನರನ್ನ ನಾವು ಯೇಸು ಕ್ರಿಸ್ತನನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ ನಾವು ನಮ್ಮ ಮನಸ್ಸಾರೆ ನಾವು ಅದನ್ನ ನಮ್ಮ ಆಯ್ಕೆ ಅನುಸಾರವಾಗಿ ಅದನ್ನ ಮಾಡಬಹುದಾಗಿದೆ. ಆದ್ರಿಂದ ಈ ಒಂದು ಆಯ್ಕೆಯನ್ನ ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಮಾಡಿಕೊಳ್ಳುವಂತಹ ಆಯ್ಕೆ ನಮ್ಮದಾಗಿದೆ. ಆತನ ಶಿಷ್ಯತ್ವವನ್ನು ಮಾಡುವುದು ನಮ್ಮ ಆಯ್ಕೆಯಾಗಿದೆ. And that is why today I want to discuss with you, I know, or do I know, or do we know. ಆದ್ರಿಂದ ಈ ದಿನ ನಾನು ನಿಮ್ಮ ಜೊತೆ ಒಂದು ಮಾಡಬೇಕಾದಂತಹ ಚರ್ಚೆ ಅಂತಂದ್ರೆ, ನನಗೆ ಗೊತ್ತಿದೆ ಸರ್. ಐ ನೋ
or do I know, or do we know? ನನಗೆ ಗೊತ್ತಿದೆ ಅಥವಾ ನಮಗೂ ಗೊತ್ತಿದೆಯೇ ಎಂಬ ವಿಷಯದಲ್ಲಿ ನಾವು And in order ಚರ್ಚಿಸೋಣ. to ponder on that, I would like to request someone to read 2 Corinthians chapter 5, verse 1 to 10. ಇಲ್ಲಿ ಇದನ್ನ ನಾವು ಕಲಿಯುವುದಕ್ಕೋಸ್ಕರ 2 ಕೊರಿಂಥ 5th chapter 5, chapter 5. Yes. Chapter 5, 1 chapter what? to 10. Somebody reads. Shall I read it, sir? Please do. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿವಸದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿ ಇರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವರಾಗಿ ನಡೆಯದೆ ನಂಬುವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಇದನ್ನು ಯೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದೇ. ಆಮೆನ್. Thank you, Brother Chinnappa. So here, if we read that verse 10, it is told here, we must all appear before the judgment seat of Christ, that each one may receive the things done in the body according to what he has done, whether good or bad. ಇಲ್ಲಿ ಈ 10ನೇ ವಾಕ್ಯದಲ್ಲಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮುಖಾಂತರ ಏನ್ ನಡೆಸ್ತಾನೋ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅದರ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ನಿಲ್ಲಬೇಕಾಗಿದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. So we must have to appear before the judgment seat of Christ. Do we know? ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆಯ ಸಿಂಹಾಸನದ ಮುಂದೆ ನಾವೆಲ್ಲರೂ ನೆರೆದು ಬರಬೇಕು ಎಂಬುದು ನಿಮಗೆ ಗೊತ್ತಿದೆಯೇ? If we don't know, let us know about it, that I must appear in front of Christ's judgment seat. ಇದು ನಿಮಗೆ ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ಇವಾಗ ಅದನ್ನು ತಿಳ್ಕೊಳ್ಳೋಣ. ನಮ್ಮಲ್ಲಿ ಪ್ರತಿಯೊಬ್ಬರು ನಾವು ಖಂಡಿತವಾಗಿ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆಯ ಸಿಂಹಾಸನದ ಮುಂದೆ ಬರಲೇಬೇಕು ಎಂಬುದನ್ನ. Let us understand that is not any other seat, that is appearing before the judgment seat of Christ. So he would be sitting there as a judge to judge us whether whatever good or bad that we have done in our body. ನಮ್ಮ ದೇಹದ ಮುಖಾಂತರ ನಾವು ಏನನ್ನ ನಡೆಸಿದ್ದೇವೆಯೋ, ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು, ಎಲ್ಲದಕ್ಕೂ ಒಂದು ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. Most of the time we try and understand and present Jesus as a savior only, and we are becoming very, very happy about it. Oh, Jesus is my savior. ಅನೇಕ ಸಲ ನಾವು ಯಾವಾಗಲೂ ಯೇಸು ಕ್ರಿಸ್ತನ ಒಬ್ಬ ರಕ್ಷಕನಾಗಿ ನಾವು ತೆಗೆದುಕೊಳ್ತೇವೆ. ಹೌದು, ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನಾಗಿದ್ದಾನೆ ಎಂದು ನಾವು ಸಂತೋಷಿಸುತ್ತೇವೆ. Jesus is my savior, so he loves me, he takes care of me, he saves me, he provides me. Jesus is my savior. Yes, we talk a lot on that, but do you know he is not only the savior, but he is going to be the judge as well.
ಯೇಸು ಕ್ರಿಸ್ತನು ನನ್ನ ರಕ್ಷಕನಾಗಿದ್ದಾನೆ, ಆತನು ನನ್ನನ್ನು ಪ್ರೀತಿಸುತ್ತಾನೆ, ಆತನು ನನ್ನ ಲಕ್ಷಿಸುತ್ತಾನೆ, ನನಗೆ ಬೇಕಾದ್ದೆಲ್ಲವನ್ನ ಒದಗಿಸಿಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನನ್ನ ನಾವು ರಕ್ಷಕನಾಗಿ ಮಾಡಿಕೊಳ್ಳುತ್ತೇವೆ. ಆದರೆ ನಿಮಗೆ ಗೊತ್ತಿದೆ, ಯಾವ ರೀತಿ ಆತನು ರಕ್ಷಕನಾಗಿದ್ದಾನೋ ಹಾಗೆಯೇ ನ್ಯಾಯಾಧಿಪತಿಯೂ ಸಹ That is what ಆಗಿದ್ದಾನೆ. verse 10 tells very clearly. For we must all, not one or two, we must all appear before the judgment seat of Christ. ಅಲ್ಲಿ ಹತ್ತಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಒಬ್ಬರು ಇಬ್ಬರಲ್ಲ, ನಾವೆಲ್ಲರೂ ಸಹ ಆತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. So we have the Savior now. Christ Jesus is our Savior, but we will have not Savior, rather a Judge, Lord Jesus Christ. ಯೇಸು ಕ್ರಿಸ್ತನನ್ನ ನಾವು ಈ ದಿನ ರಕ್ಷಕನನ್ನಾಗಿ ಪಡ್ಕೊಂಡಿದ್ದೇವೆ. ಬರೀ ರಕ್ಷಕನನ್ನಾಗಿ ಮಾತ್ರವಲ್ಲ, ನಾವು ಆತನನ್ನ ನಮ್ಮ ನ್ಯಾಯಾಧಿಪತಿಯಾಗಿಯೂ ಸಹ ಪಡ್ಕೊಂಡಿದ್ದೇವೆ. Do I know that? ಅದು ನಮಗೆ ತಿಳಿದಿದೆಯೇ? Do you know that? ಅದು ನಿನಗೆ Does ತಿಳಿದಿದೆಯೇ? people know about this? ಈ ಜನರಿಗೆ ಈ ವಿಷಯ ಗೊತ್ತಿದೆಯೇ? Most of the time we talk about Savior, but very rarely we talk about the Judge. ನಾವು ಯಾವಾಗಲೂ ಈ ರಕ್ಷಕನ ವಿಷಯದಲ್ಲಿ ಮಾತಾಡ್ತೇವೆ, ಆದರೆ ಈ ಚರ್ಚ್ ಸರ್ ಆರ್ ಜಡ್ಜ್, Judge, whichever. ಆದ್ರೆ ನ್ಯಾಯಾಧಿಪತಿಯಾದ ಯೇಸು ಕ್ರಿಸ್ತನ ಬಗ್ಗೆ ಬಹಳ ಕಡಿಮೆಯಾಗಿ ಮಾತಾಡ್ತೇವೆ. Let me tell you one small story. And there was a boy who lost his parents very early. ಒಂದು ಕಥೆಯನ್ನ ನಾವು ಕೇಳ್ಕೊಳ್ಳೋಣ. ಒಬ್ಬ ಹುಡುಗ ಇರ್ತಾನೆ, ಆತನು ತನ್ನ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳ್ಕೊಳ್ತಾನೆ. And this boy lost parents, and then he did not know where to live, and he was just roaming here and there. ಆತನಿಗೆ ತನ್ನ ತಂದೆ ತಾಯಿ ಕಳ್ಕೊಂಡು ಆತನಿಗೆ ಏನು ತನ್ನ ಜೀವಿತಕ್ಕೆ ಗೊತ್ತಾಗದೆ ಅಲ್ಲಿ ಇಲ್ಲಿ ಅವನು ಸುತ್ತಾಡ್ಕೊಂಡಿರ್ತಾನೆ. He was doing some meager work and then going here and there. Sometimes he sleeps on the platform, sometimes he sleeps on the bus stand, sometimes he sleeps somewhere where he finds the place. And then whoever gives something to eat, he eats. Sometimes he gets some work and then eat. Like that he was leading his life. ಆತನು ಯಾವಾಗ್ಲಾದ್ರೂ ಸ್ವಲ್ಪ ಕೆಲಸ ಮಾಡ್ತಾನೆ, ನಂತರ ಇನ್ನೆಲ್ಲೋ ಹೋಗಿ ಮಲ್ಕೊಳ್ತಾನೆ, ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ತಾನೆ, ಇನ್ನೆಲ್ಲೋ ಒಂದು ಬೀದಿಯಲ್ಲಿ ಆತನ ಕಾಲ ಕಳೀತಾನೆ. ಯಾರಾದ್ರೂ ಕೊಟ್ರೆ ಅದನ್ನ ತಿಂತಾರೆ, ಹಾಗೆ ಕೆಲಸನೂ ಮಾಡ್ತಾನೆ, ಇನ್ನೇನಾದ್ರೂ ಇದ್ರೆ ಹಾಗೆ ಅವನು ಜೀವನವನ್ನ ಕಳೀತಾ ಇರ್ತಾನೆ. And one day he was just crossing the road, and then one car came and hit him. ಒಂದು ದಿನ ಆತನು ಒಂದು ರಸ್ತೆನ ದಾಟುತ್ತಿರುವಾಗ ವೇಗದಿಂದ ಬಂದ ಕಾರು ಆತನಿಗೆ ಬಡಿಯಿತು. And when he came under the car, he was badly injured. And then the one who was going in that particular car was a justice, who was a judge. ಆ ಒಂದು ಸಂದರ್ಭದಲ್ಲಿ ಆತನ ಕಾರಿಗೆ ಅಡಿ ಸಿಕ್ಕಿ ತುಂಬಾ ಗಾಯ ಆಗುತ್ತೆ. ಆತನು ಆ ಕಾರು ಒಬ್ಬ ಜಡ್ಜ್ ಅಂದ್ರೆ ನ್ಯಾಯಾಧೀಶರದ ಒಂದು ಕಾರ್ ಆಗಿರ್ತದೆ. And immediately the judge got down from the car, and then he saw and they told people like, okay, it was our mistake that he came under our car, so we will take care of him. And they rushed him to the hospital. ಆ ಒಂದು ನ್ಯಾಯಾಧಿಪತಿ ಕೂಡಲೇ ಕಾರ್ನಿಂದ ಇಳಿದು ಜನರಿಗೆ ಆತನ ಆಶ್ವಾಸ ನೀಡ್ತಾನೆ, ಏನು ನಮ್ಮಿಂದ ತಪ್ಪಾಗಿದೆ, ಈತನ್ನ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಕೂಡಲೇ ಆಸ್ಪತ್ರೆಗೆ ಆತನ ಕರ್ಕೊಂಡು ಹೋಗ್ತಾರೆ. He took the child to the best hospital possible and treated him there. ಅಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆತನಿಗೆ ಬೇಕಾದಂತ ಚಿಕಿತ್ಸೆಯನ್ನು He took the entire expenditure, he took everything on him, and he spent for this child, and then the child slowly became all right. ಚಿಕಿತ್ಸೆ ಬೇಕಾದ ಎಲ್ಲಾ ಒಂದು ವೆಚ್ಚಗಳನ್ನ ಅವರು ಸಂಪೂರ್ಣವಾಗಿ ಭರಿಸುತ್ತಾರೆ. ಹೀಗೆ ಆತನು ಕೆಲವು ದಿನಗಳ ನಂತರ ಸ್ವಲ್ಪವಾಗಿ ಆತನ ಗುಣ ಹೊಂದುತ್ತಾನೆ. And when the boy was recovering well, one day this judge came to him and asked him, shall we go back to your home? ಒಂದು ದಿನ ಆ ಜಡ್ಜ್ ಹೇಳ್ತಾರೆ ಆ ಹುಡುಗನಿಗೆ, ಆತನು ಸಂಪೂರ್ಣವಾಗಿ ಗುಣವಾದ ಮೇಲೆ, ಆಯ್ತಪ್ಪ, ಇವಾಗ ನಿನ್ನ ಮನೆಗೆ ನಾನು ನಿನ್ನನ್ನು ಕರ್ಕೊಂಡು ಹೋಗೋಣವೇ ಎಂಬುದಾಗಿ ಪ್ರಶ್ನಿಸುತ್ತಾರೆ. Come, let me drop you to your house. Let me drop you to your parents. Let's go.
ಬಾ, ನಾನು ನಿನ್ನ ಮನೆಗೆ ಕರ್ಕೊಂಡು ಬಿಡ್ತೇನೆ, ನಿನ್ನ ತಂದೆ ತಾಯಿಗಳ ಹತ್ರ ಬಿಡ್ತೇನೆ, ಹೋಗೋಣ ಅಂತ ಕರೀತಾರೆ. Then that time the boy says, I'm sorry, I do not have my parents. I have no one left. I'm alone. ಆವಾಗ ಆತನು ಹೇಳ್ತಾನೆ, ಪ್ರಿಯ ಜಡ್ಜ್ ಅವರೇ, ನನಗೆ ನನ್ನ ತಂದೆ ತಾಯಿಗಳು ಯಾರೂ ಇಲ್ಲ, ನಾನೊಬ್ಬ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದೇನೆ, ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ಹೇಳ್ಕೊತಾನೆ. And this judge became very compassionate towards him. And then he told, okay, don't worry. From today, you will be my child. You come and stay in my house as long as you want. And you will be like my child staying in my house. ಆ ಕೂಡಲೇ ಆ ಜಡ್ಜ್ ಹೇಳ್ತಾರೆ, ಆಯ್ತಪ್ಪ, ನಿಜವಾಗಿಯೂ ನಿನ್ನ ಜೀವನ ನನಗೆ ದುಃಖ ತರಿಸ್ತು, ನೀನು ಇಂದಿನಿಂದ ನನ್ನ ಮಗುವಾಗಿರ್ತೀಯ, ನೀನು ನನ್ನ ಮನೆಯಲ್ಲಿ ನನ್ನ ಮಗನಾಗಿ ಜೀವನ ಮಾಡಬಹುದು ಅಂತ ಹೇಳಿ ಕರೀತಾರೆ ಅವರು. And this boy shifted to the judge's house and started living there with them. ಆ ಒಂದು ಹುಡುಗ ಆ ಜಡ್ಜಿನ ಮನೆಯಲ್ಲಿ ಅವರ ಜೊತೆ ಜೀವಿಸಲು ತೊಡಗುತ್ತಾನೆ. And then slowly he got to understand that now the judge is his father. ಆ ನಂತರ ಆ ಹುಡುಗನಿಗೆ ಗೊತ್ತಾಗುತ್ತೆ, ಆ ನ್ಯಾಯಾಧಿಪತಿ ಬೇರೆ ಯಾರು ಅಲ್ಲ, ತನ್ನ ತಂದೆ ಎಂಬುದು. So wherever he was going, he was claiming that, yes, do you know this judge is my father now? ಎಲ್ಲೇ ಹೋಗ್ಲಿ, ಯಾರ ಜೊತೆನೇ ಆಗ್ಲಿ, ನಿಮಗೆ ಗೊತ್ತಿದೆಯೇ ಈ ಒಬ್ಬ ನ್ಯಾಯಾಧಿಪತಿಯೇ ನನ್ನ ತಂದೆ ಎಂಬುದಾಗಿ ಹೇಳ್ಕೊಳ್ತಾ ಇರ್ತಾನೆ. This judge who is sitting there and judging so many people, he is my father. ಅಲ್ಲಿ ಅನೇಕರಿಗೆ ಆತನು ನ್ಯಾಯ ತೀರಿಸುವಾಗ ಅವರನ್ನ ಕುರಿತು ಈ ಹುಡುಗ ಹೇಳೋದು, ಅವರು ನನ್ನ ತಂದೆ ಎಂಬುದಾಗಿ. And in this process, little that he realized that how responsibly he should have lived life, but he started enjoying and then misusing the understanding that the judge is my father. ಇವರು ಈ ರೀತಿ ಹುಡುಗ ಬೆಳೀತಾ ಇರುವಾಗ ಸ್ವಲ್ಪ ದಿನಗಳ ನಂತರ ಆತನಿಗೆ ಈ ಜೀವನದಲ್ಲಿ ನಾನು ಸಂತೋಷ ಪಡಬೇಕು ಅಂತ ಹೇಳಿ ಆ ಒಂದು ಜವಾಬ್ದಾರಿಯನ್ನ ಮರೆತು ತನ್ನ ತಂದೆ ಒಬ್ಬ ನ್ಯಾಯಾಧಿಪತಿ ಅನ್ನುವಂತಹ ಒಂದು ಸಲಿಗೆಯನ್ನ ತಗೊಂಡು ಅವನು ಬೇಕಾದ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ತೊಡಗ್ತಾನೆ. He started doing all the wrong things, and then everywhere he used to go and say, hey, don't think about me, I am not an ordinary person, I am the son of the judge. ಅವನು ತನ್ನ ಕೆಟ್ಟದಾದ ರೀತಿಯಲ್ಲಿ ಜೀವನ ಮಾಡಲು ಅವನು ತೊಡಗ್ತಾನೆ. ಯಾರಾದ್ರೂ ಹತ್ರ ಹೋಗಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾನು ಜಡ್ಜ್ ಮಗ ಆಗಿರೋದ್ರಿಂದ ನನ್ನ ಬಗ್ಗೆ ನೀವು ಹಗುರವಾಗಿ ತಿಳ್ಕೊಳ್ಳೋ ಹಾಗಿಲ್ಲ ಅಂತ ಎಲ್ಲರಿಗೂ ಹೇಳ್ಕೊತಾ ಇರ್ತಾನೆ. Now many times people also they do that. No, I'm so and so minister's son, I'm so and so minister's grandson, I'm so and so, I know this police officer, I know that police officer, oh so and so is my friend. We boast like that so much. ಅನೇಕ ಸಲ ನಾವು ಕೂಡ ಹಾಗೆ ಹೇಳ್ಕೊಳ್ತೇವೆ, ಇಂಥವರ ಮಗ, ಇಂಥವರ ಮೊಮ್ಮಗ, ಇಂಥವ್ರು ನಮ್ಮ ಮಿನಿಸ್ಟರ್ ಆಗಿದ್ದಾರೆ, ನನ್ನ ಸ್ನೇಹಿತರು ಪೊಲೀಸರ ಆಗಿದ್ದಾರೆ, ಆ ಪೊಲೀಸರ ಸಂಬಂಧಿ ನಾನು ಅಂತ ಹೇಳಿ ಈ ರೀತಿ ಜಂಬ ಕೊಚ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ನಾವು. And we do a lot of wrong things. Many of them they do that. So ಅನೇಕರು ಮಾಡಿದಂತೆ ನಾವು ಸಹ ಈ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. And this boy also did the same. ಅದನ್ನೇ ಈ ಹುಡುಗನು ತನ್ನ ಜೀವಿತದಲ್ಲಿ ಮಾಡೋದನ್ನ ಕಾಣ್ತೇವೆ. And he did a crime that is punishable. ಆತನಿಗೆ ಶಿಕ್ಷಾರ್ಹವಾದ ಒಂದು ತಪ್ಪನ್ನ, ಅಪರಾಧವನ್ನ ಆತನು ಎಸಗುವುದನ್ನು ನಾವು ಕಾಣ್ತೇವೆ. And one day he was arrested and then he was taken to be judged. ಒಂದಿನ ಆತನು ತನ್ನ ತಪ್ಪಿಗೋಸ್ಕರ ಕೈದಾಗಿ ಆತನು ನ್ಯಾಯಾಧಿಪತಿ ಮುಂದೆ ಆತನನ್ನ ನಿಲ್ಲಿಸ್ತಾನೆ. Do you know who was sitting there that day? ಆ ದಿನ ಆ ನ್ಯಾಯಾಸನದ ಮೇಲೆ ಯಾರು ಕೂತಿದ್ರು ಗೊತ್ತೇ? The same father was sitting there. ಅದೇ ತಂದೆ ಅಲ್ಲಿ ಕೂತ್ಕೊಂಡಿದ್ರು. The father who had adopted this son, and this father is sitting there. ಇಲ್ಲಿ ಆತನ ಒಂದು ದತ್ತವಾಗಿ ಸ್ವೀಕಾರ ಮಾಡಿದ ತಂದೆಯೇ ನ್ಯಾಯಾಧಿಪತಿಯಾಗಿ ನ್ಯಾಯಾಸನದ ಮೇಲೆ ಕೂತಿದ್ದಾರೆ. And this son was very confident, was telling like, okay, he's my father, so no problem, nothing will happen to me. ಆತ ಯಾವ ಒಂದು ಮನಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ, ಇವನು ನನ್ನ ತಂದೆಯಾಗಿರೋದ್ರಿಂದ, ನನ್ನನ್ನು ಸಾಕಿ ಸಲಹುವುದರಿಂದ ನನಗೆ ಏನೂ ಆಗೋದಿಲ್ಲ ಅಂತ. At that time the proceedings started, and then it so happened that he had to pass one judgment.
ಒಂದು ಅಲ್ಲಿ ಒಂದು ವಿಚಾರಣೆ ನಡೆದು ಒಂದು ತೀರ್ಪು ಆತನ ಮೇಲೆ ಆಗುವಂತಿರುತ್ತದೆ, And ಆಗುವಂತ ಸಂದರ್ಭ ಬರ್ತದೆ. that time the judge, he has to pass one's judgment saying, hang him till death. ಅಲ್ಲಿ ಒಂದು ತೀರ್ಪು ಆತನ ಮೇಲೆ ಹೊರಬೀಳುತ್ತದೆ, ಈತನನ್ನ ಸಾಯುವವರೆಗೂ ನೇಣು ಹಾಕಿ ಎಂಬುದಾಗಿ ತೀರ್ಪು ಕೊಡುವಂತದ್ದಾಗಿರ್ತದೆ. And the moment he heard that, he started shouting and yelling and crying and telling, oh, how can you do that to me? ಈ ಒಂದು ತೀರ್ಪನ್ನ ಹೇಳುತ್ತಿದ್ದಂತೆಯೇ ಆ ಹುಡುಗ ಅರ್ಚಾಡ್ತಾನೆ, ಕಿರ್ಚಾಡ್ತಾನೆ, ಹೇಗಪ್ಪ ಇದನ್ನ ನೀನು ನನ್ನ ವಿಷಯದಲ್ಲಿ ಈ ಒಂದು ತೀರ್ಪನ್ನ ಕೊಡಕ್ ಸಾಧ್ಯ ಎಂಬುದಾಗಿ ಕೇಳ್ತಾನೆ. Don't you know that you are the person who lifted me from that road and put me to your house? ನಾನು ಅನಾಥನಾಗಿ ಬಿದ್ದಿದ್ದಾಗ ನನಗೆ ಚಿಕಿತ್ಸೆಯನ್ನ ಕೊಡಿಸಿ ನಂತರ ಅದನ್ನ ಗುಣಪಡಿಸಿ ಮನೆ ಕರ್ಕೊಂಡು ಬಂದವ್ ನೀನೇ ತಾನೇ. Don't you know that from within your own hand you have served me, you have fed me, you have taken care of me? ನನ್ನ ಸ್ವಂತ ಕರಗಳಿಂದ ನನ್ನನ್ನ ನೀನು ಬೆಳೆಸಿದೆ, ನನಗೆ ಬೇಕಾದಂತ ಆಹಾರವನ್ನ ಬಡಿಸಿದೆ, ನನ್ನ ಎಲ್ಲಾ ಒಂದು ಆಗು ಹೋಗುಗಳಿಗೆ. Don't you know that you so lovingly you took care of me? ನೀನು ಬಹಳ ಪ್ರೀತಿ ಉಳ್ಳವನಾಗಿ ನನ್ನ ವಿಷಯದಲ್ಲಿ ಈ ಲಕ್ಷ್ಯವನ್ನ ತೆಗೆದುಕೊಂಡೆ ಅಂತ ಹೇಳಿ. Don't you know you saved my life? ನನ್ನ ಜೀವಿತವನ್ನ ನೀನು ಉಳಿಸಿದೆಯಲ್ಲ, ಅದು ನಿನ್ಗೆ ಗೊತ್ತಿಲ್ವೇ ಎಂಬುದಾಗಿ. Don't you know that you gave me a new life and family? ನನಗೆ ಒಂದು ಹೊಸ ಜೀವಿತವನ್ನ ಕುಟುಂಬವನ್ನ ಕೊಟ್ಟಂತವನು ನೀನೆಂಬುದು ನಿನ್ಗೆ ಗೊತ್ತಿಲ್ವೇ? Don't you know how responsible you are? ನೀನು ಎಂತಹ ಜವಾಬ್ದಾರಿಯನ್ನ ನನ್ನ ವಿಷಯ ತೆಗೆದುಕೊಂಡೆ ನಿನ್ಗೆ ಗೊತ್ತಿಲ್ವೇ? How come you can say today that hang him till death? ಹೇಗೆ ತಾನೇ ಹೇಳಲು ಸಾಧ್ಯ ಈತನನ್ನ ಸಾಯುವವರೆಗೆ ನೀವು ನೇಣು ಹಾಕಿ ಎಂಬುದಾಗಿ? Don't you know, don't you know, don't you know, he was shouting like that. ನಿಮ್ಗೆ ಗೊತ್ತಿಲ್ವೇ, ಗೊತ್ತಿಲ್ವೇ, ಗೊತ್ತಿಲ್ವೇ ಎಂಬುದಾಗಿ ಆತನು ದೊಡ್ಡ ಸ್ವರದಲ್ಲಿ ಅರ್ಚಿಸ್ತಾ ಹೇಳಿದ್ನು. And that time the father, who happens to be the judge, he was sitting there, he told, yes, I know. ಅಲ್ಲಿ ನ್ಯಾಯಾಸನದ ಮೇಲೆ ತಂದೆಯಾಗಿ ಕೂತಿದ್ದಂತಹ ವ್ಯಕ್ತಿ, ಹೌದಪ್ಪ ನನಗೆ ಗೊತ್ತಿದೆ, I know, ನನಗೆ ಗೊತ್ತಿದೆ ಎಂಬುದಾಗಿ ನ್ಯಾಯಾಧಿಪತಿ ಹೇಳ್ತಾರೆ. I know that day I was your savior and I saved you. ನನಗೆ ಗೊತ್ತಿದೆ, ಆ ದಿನ ರಕ್ಷಕನಾಗಿ ನಿನ್ನನ್ನು ರಕ್ಷಿಸಿದೆ. That day I was a savior to you, but today I am sitting here as your judge. ಆ ದಿನ ನಿನ್ನ ರಕ್ಷಕನಾಗಿ ನಾನು ನಿನ್ನನ್ನು ರಕ್ಷಿಸಿದೆ, ಆದರೆ ಈ ದಿನ ನಿನ್ನ ವಿಷಯದಲ್ಲಿ ನ್ಯಾಯವನ್ನ ತೀರ್ಪು ಕೊಡುವಂತಹ ನ್ಯಾಯಾಧಿಪತಿಯಾಗಿದ್ದೇನೆ. That day as a savior I saved your life, I brought you to my home, I took care of you because nobody was there with you. But today, because of your wrongdoings, because of the wrong things that you have done, I am judging you, and my judgment is to hang you till death. I know. ಆ ದಿನದಲ್ಲಿ ನೀನು ಒಬ್ಬ ಅನಾಥನಾಗಿ ನನ್ನ ಕಾರಣ ಒಂದು ಅಪಘಾತದಲ್ಲಿ ನೀನು ಗಾಯಾಳವಾಗಿದ್ದೆ, ನಿನ್ನ ನಾನು ಪ್ರೀತಿಯಿಂದ ಸಾಕಿ ಸಲಹಿದೆ, ನಾನು ಬೇಕಾದ್ದೆಲ್ಲವನ್ನ ನಿನಗೆ ಒದಗಿಸಿ ನಿನಗೆ ರಕ್ಷಕನಾಗಿದ್ದೆ, ನಿನ್ನನ್ನು ಸಾಕಿ ಸಲಹಿದಂತಹ ಒಬ್ಬ ಅಪ್ಪನ ಸ್ಥಾನವನ್ನ ಪಡ್ಕೊಂಡೆ. ಆದ್ರೆ ಈ ದಿನದಲ್ಲಿ ನೀನು ಮಾಡಿರುವಂತಹ ಒಂದು ದುಷ್ಕೃತ್ಯಕ್ಕೋಸ್ಕರ ನಾನು ಒಂದು ತೀರ್ಪನ್ನ ಹೊರಡಿಸಿದ್ದೇನೆ. ನ್ಯಾಯಾಧಿಪತಿಯಾಗಿ ನಾನು ಮಾಡಿದ ತೀರ್ಪು ನಿನ್ನನ್ನ ಸಾಯುವವರೆಗೆ ನೇಣು ಹಾಕಬೇಕೆಂಬುದೇ. Yes, my dear brothers and sisters, it is how true it is, as the verse 10 tells us that. 2 Corinthians 5:10 tells us that. For we must all appear before the judgment seat of Christ, that each one may receive the things done in the body according to what he has done, whether good or bad. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ ಹೇಳುವ ಪ್ರಕಾರ ನಾವೆಲ್ಲರೂ ಯೇಸು ಕ್ರಿಸ್ತನೆಂಬ ನ್ಯಾಯಾಧಿಪತಿಯ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ನಾವು ನಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಕೆಟ್ಟದಕ್ಕಾಗಿ ಒಳ್ಳೆಯದಕ್ಕಾಗಿ ನಾವು ತೀರ್ಪನ್ನು ಹೊಂದಬೇಕಾಗಿದೆ. So it is always better for us to know. ಆದ್ದರಿಂದ ನಮಗೆ ಈ ವಿಷಯ ಯಾವಾಗಲೂ ತಿಳಿದಿರುವುದು ಅತ್ಯಗತ್ಯವಾಗಿದೆ. When we know, then we do things responsibly.
ಒಂದು ವಿಷಯ ನಮಗೆ ಗೊತ್ತಿದ್ರೆ ಆ ವಿಷಯ ಆದ್ರಿಂದ ನಾವು ಜವಾಬ್ದಾರಿತವಾಗಿ ಕೆಲಸವನ್ನ ಮಾಡ್ತೇವೆ. In my Bible, in chapter 2, verse 5, verse 1, chapter 2, 2 Corinthians chapter 5, verse 1, in my Bible, it starts with this sentence, for we know. ಇಲ್ಲಿ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ನನಗೆ ಈ ವಿಷಯ ಗೊತ್ತಾಗಿರುವುದರಿಂದ ಎಂಬುದಾಗಿ. Maybe in Kannada that we know thing comes little later, I think, but in my English Bible, it comes in the beginning. For we know that if our earthly house, this tent, is destroyed, we have a building from God, a house not made with hand, eternal in the heavens. ಕನ್ನಡದಲ್ಲಿ ಇದು ವಾಕ್ಯದ ಕಡೆಯ ಭಾಗದಲ್ಲಿ ನಮಗುಂಟೆಂದು ಬಲ್ಲೆವು ವಿ ನೋ ಅನ್ನೋದಕ್ಕೆ ಬಲ್ಲೆವು ಎಂಬುದಾಗಿ ಹೇಳಿದೆ. ಭೂಮಿಯ ಮೇಲಿರುವ ನಮ್ಮ ಮನೆಯೊಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. Now my question to you, my dear brothers and sisters, do you know? ನನಗೆ ನಿಮ್ಮ ಮೇಲೆ ಒಂದು ಪ್ರಶ್ನೆ ಇದೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಇದು ಗೊತ್ತಿದೆಯೇ? Let's ask to ourselves, do I know? ಅಷ್ಟಕ್ಕೆ ನಾನು ಈ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಳೋಣ, ನನಗೆ ಇದು ಗೊತ್ತಿದೆಯೇ ಎಂಬುದಾಗಿ. Do you know who ನಿಮಗೆ God ಗೊತ್ತಿದೆಯೇ ಈ ದೇವರು ಯಾರೆಂದು? Do you know who Jesus is? ಕ್ರಿಸ್ತನು ಯಾರೆಂದು ನಿಮಗೆ ಗೊತ್ತಿದೆಯೇ? Do you know who the Spirit is? ಪರಿಶುದ್ಧಾತ್ಮನು ಯಾರೆಂದು ನಿಮಗೆ ಗೊತ್ತಿದೆಯೇ? Do you know that you need forgiveness from your sins? ನಿನ್ನ ಪಾಪಗಳಿಗೋಸ್ಕರ ನಿನಗೆ ಕ್ಷಮಾಪಣೆ ಬೇಕೆಂಬುದು ನಿಮಗೆ ಗೊತ್ತಿದೆಯೇ? Do you know that you need a savior? ನಿಮಗೆ ರಕ್ಷಕನ ಅಗತ್ಯವಿದೆ ಎಂಬುದು ನಿಮಗೆ ತಿಳಿದಿದೆಯೇ? Do you know that you need to be going to a different place that is called heaven when your life ends? ನೀವು ನಿಮ್ಮ ಜೀವಿತವು ಕೊನೆಗೊಂಡಾಗ ಒಂದು ಸ್ಥಳಕ್ಕೆ ಹೋಗ್ತೀರಾ, ಅದು ಪರಲೋಕ ಅನ್ನೋದು ಗೊತ್ತಿದೆಯೇ? Do you know? ನಿಮಗೆ ಗೊತ್ತಿದೆಯೇ? Do you know that there is a God who loves you? ನಿಮಗೆ ನಿಮ್ಮನ್ನು ಪ್ರೀತಿಸುವ ಒಬ್ಬ ದೇವರಿದ್ದಾನೆ ಎಂಬುದು ನಿಮಗೆ ಗೊತ್ತಿದೆಯೇ? Do you know that the same God has created you in his own image and likeness? ನಿಮಗೆ ಗೊತ್ತಿದೆಯೇ ಅದೇ ದೇವರು ನಿಮ್ಮನ್ನ ತನ್ನ ಹೋಲಿಕೆಯ ಮೇರೆಗೆ ಸೃಷ್ಟಿಸಿದ್ದಾನೆಂಬುದಾಗಿ? Do you know that God has created everything for our enjoyment? ನಮ್ಮ ಎಲ್ಲಾ ಒಂದು ಸುಖಕ್ಕೋಸ್ಕರ ಸೌಕರ್ಯಕ್ಕೋಸ್ಕರ ಆತನು ಎಲ್ಲವನ್ನು ಸೃಷ್ಟಿಸಿದ್ದಾನೆ ಎಂಬುದು ನಿಮಗೆ ಗೊತ್ತಿದೆಯೇ? Do you know? ನಿಮಗೆ ಅದು ಗೊತ್ತಿದೆಯೇ? Why am I asking this question? ಯಾಕೆ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ? Because the one who has created you knows you well. ಯಾಕಂದ್ರೆ ನಿಮ್ಮನ್ನು ಸೃಷ್ಟಿಸಿದ ದೇವರಿಗೆ ನೀವು ಚೆನ್ನಾಗಿ ಗೊತ್ತಾಗಿದೆ. The one who has created you in his own image and likeness, he knows you well. ತನ್ನ ಹೋಲಿಕೆ ಮೇರೆಗೆ ತನ್ನಂತೆ ಸೃಷ್ಟಿಸಿರುವಂತಹ ನಿನ್ನನ್ನ ಬಹಳ ಚೆನ್ನಾಗಿ ದೇವರು ಅರ್ಥಿದ್ದಾನೆ. And Psalms 139 very clearly talks about that. ಇಲ್ಲಿ ಕೀರ್ತನೆಗಳು 39 ಸರ್ 139 139 1ನೇ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. That in the beginning it says, "Oh Lord, you have searched me and know me." ಈ ಆರಂಭದಲ್ಲಿಯೇ ನೀನು ನನ್ನನ್ನ ಹುಡುಕಿದ್ದೀಯಾ, ನನ್ನನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀಯಾ. You know my sitting down and my rising up. ನಾನು ಹೇಳುವುದು ಕೂರುವುದು ಎರಡೂ ನಿನಗೆ ಚೆನ್ನಾಗಿ ಗೊತ್ತಿದೆ. You understand my thoughts afar off. ನನ್ನ ಎಲ್ಲಾ ಆಲೋಚನೆಗಳು ನಿನಗೆ ಚೆನ್ನಾಗಿ ನೀನು ಅರ್ಥವನ್ನಾಗಿರುತ್ತೀಯೇ. You know my path and my lying down. ನಾನು ಹೋಗುವುದು ಬರುವುದು ಎಲ್ಲವೂ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ. You know where I sit, you know where I walk, you know where I go, you know everything. ನಾನು ಎಲ್ಲಿ ಹೋಗ್ತೇನೆ, ನಾನು ಎಲ್ಲಿ ಕೂತ್ಕೊಳ್ತೇನೆ, ನಾನು ಎಲ್ಲಿ ವಾಸ ಮಾಡ್ತೀನಿ, ಪ್ರತಿಯೊಂದು ನಿನಗೆ ಎಲ್ಲ ಗೊತ್ತಾಗಿದೆ ಸ್ವಾಮಿ. And that's what is verse 7 says, "Where can I go from your spirit, or where can I flee from your presence?" ಆದ್ರಿಂದ 7ನೇ ವಾಕ್ಯ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಓಡಲಿ. If I ascend to heaven, you are there. If I make my bed in hell, behold, you are there. ಮೇಲಣ ಲೋಕಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ನೀನ್ ಇರ್ತೀಯ, ಕೆಳಗಡೆ ಹೋಗಿ ಪಾತಾಳಕ್ಕೆ ಮಲ್ಕೊಳ್ತೇನೆ ಅಂದ್ರೆ ಅಲ್ಲೂ ಸಹ ನೀನ್ ಇರ್ತೀಯ. If I take the wings in the morning and dwell in the utmost part of the sea, you are still there.
ಮುಂಜಾನೆ 2 ರೆಕ್ಕೆಗಳನ್ನ ಕಟ್ಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅಲ್ಲಿಯೂ ಸಹ ನಿನ್ನ ಕೈ ನನ್ನ ನಡೆಸುತ್ತೆ. He knows me well. ಈ ಆತನಿಗೆ ನನ್ನ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿದೆ. And that is why he says to me in Jeremiah 29:11, I know the plans I have for you, plans to prosper you and give you a future full of hope. ಆದ್ದರಿಂದ ಯೆರೆಮೀಯ 29ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತದೆ, ನಾನು ನಿನ್ನನ್ನು ಚೆನ್ನಾಗಿ ಹೇಳ್ತಿದ್ದೇನೆ, ನಿನ್ನ ಹಿತವನ್ನ ನಾನು ಬಯಸುವನಾಗಿದ್ದೇನೆ, ಅದಕ್ಕೆ ಬೇಕಾದಂತಹ ಯೋಚನೆಗಳನ್ನ ನಾನು ಮಾಡಿದ್ದೇನೆ ಎಂಬುದಾಗಿ. He knows us by our names. ನಮ್ಮ ಹೆಸರಿನಿಂದ ಆತನಿಗೆ ಚೆನ್ನಾಗಿ ಗೊತ್ತಿದೆ. He has called us by ನಮ್ಮ our ಹೆಸರನ್ನ names. ಹಿಡಿದು ಆತನು ಕರೆಯುವಂತವನಾಗಿದ್ದಾನೆ. And he tells us that you are mine. ನೀನು ನನ್ನವನು ಎಂಬುದಾಗಿ ಹೇಳಿಕೊಡುತ್ತಾನೆ. Isaiah 43:1-7 tells that, because of paucity of time, I'm not asking you to read at home, where he very clearly tells that I know you by your name. ಅಲ್ಲಿ ಯೆಶಾಯ 43ನೇ ಅಧ್ಯಾಯ 1-9 ನೋಡುವಾಗ, ನಿನ್ನ ಹೆಸರಾಗಿ ನಾನು ಹೆಸರಿನಿಂದ ಹಿಡಿದು ಕರೆಯುವಷ್ಟು ನಿನ್ನ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ. Psalm 103:14 tells that he knows that we are dust. ಅಲ್ಲಿ ಕೀರ್ತನೆ 103ನೇ ಅಧ್ಯಾಯದಲ್ಲಿ ಹೇಳ್ತೇನೆ, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ. He knows in and out of ನಮ್ಮ us. ಒಳಗೆ ಹೊರಗೆ ಪ್ರತಿಯೊಂದು ಆತನಿಗೆ ಗೊತ್ತಾಗಿದೆ. He knows and he knows us. ಆತನಿಗೆ ಗೊತ್ತಿದೆ ನಾವು ಯಾರೆಂದು ಆತನಿಗೆ ಚೆನ್ನಾಗಿ ಗೊತ್ತಿದೆ. Yeah, many a times we tell to people, hey, you don't know me, you don't know who am I. ಅನೇಕ ಸಲ ನಾವು ಜನರಿಗೆ ಹೇಳ್ತೀವಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಾನು ಎಂಥವನು ನಿನಗೆ ಗೊತ್ತಿಲ್ಲ ಎಂಬುದಾಗಿ. We cannot say that to God. ಇದನ್ನ ನಾವು ದೇವರಿಗೆ ಹೇಳಲಿಕ್ಕಾಗುತ್ತಾ? God knows in and out of you. ದೇವರು ನಮ್ಮನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾನೆ. He knows what you are thinking right now. ಈಗ ಈ ಗಳಿಗೆಯಲ್ಲಿ ನೀವು ಏನನ್ನ ನಿಮ್ಮ ಮನಸ್ಸಿನಲ್ಲಿ ಆಲೋಚಿಸಿಕೊಳ್ತಾ ಇದ್ದೀರಾ ಅನ್ನೋದು ಕೂಡ ಆತನಿಗೆ ಚೆನ್ನಾಗಿ ಸ್ಪಷ್ಟವಾಗಿ. He knows your thoughts. He knows your thoughts as well. ನಿಮ್ಮ ಎಲ್ಲಾ ಆಲೋಚನೆಗಳು, ನಿಮ್ಮ ಎಲ್ಲಾ ಯೋಜನೆಗಳು ಸರಿಯಾಗಿ ಆತನಿಗೆ ತಿಳಿದಿವೆ. My question is, my dear brothers and sisters, when he knows us very well, do we know him? ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮಗೆ ಪ್ರಶ್ನೆ ಒಂದಿದೆ. ಆತನಿಗೇನು ನಾವು ಚೆನ್ನಾಗಿ ಗೊತ್ತಾಗಿದೆ, ಆದ್ರೆ ನಮಗೆ ಆತನು ಯಾರೆಂದು ತಿಳಿದಿದೆಯೇ? Job says in Job 19:25, I know my Redeemer lives. 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನನ್ನ ಒಬ್ಬ ವಿಮೋಚಕನು ಜೀವಿಸುತ್ತಾನೆ ಎಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ ಹೇಳುತ್ತಾನೆ. Job is telling, very difficult times he was going through, but still he is telling, I know my Redeemer lives. ಆತನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾಗಿ ನರಳುತ್ತಿರುವಾಗಿಯೂ ಈ ಮಾತನ್ನು ಹೇಳ್ತಾನೆ, ನನ್ನ ವಿಮೋಚಕನು ನನ್ನನ್ನು ತಿಳಿದಿದ್ದಾನೆ ಎಂಬುದಾಗಿ. And he is telling that I know that my Redeemer lives and he shall stand at last on the earth. ನನ್ನ ವಿಮೋಚಕನು ನನ್ನನ್ನು ಸಾಕಷ್ಟು ತಿಳಿದಿದ್ದಾನೆ, ಕಡೆಯದಾಗಿ ನಾನು ಆತನ್ನು ನೋಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Again he says that in verse 26, and after my skin is destroyed, this I know, that in my flesh I shall see God. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು ಎಂಬುದಾಗಿ ಹೇಳುತ್ತಾನೆ. We always talk about Job, and we know about Job that how difficult he was going through. ನಾವು ಯಾವಾಗಲೂ ಯೋಬನ ಬಗ್ಗೆ ಹೇಳ್ತೇವೆ, ಎಂತಹ ಕಷ್ಟ ನಷ್ಟಗಳನ್ನ ಆತನು ಅನುಭವಿಸಿದನು ಎಂಬುದನ್ನ ತಿಳ್ಕೊಂಡಿದ್ದೇವೆ. But amidst that difficulties, Job tells that I know my Redeemer. ಈ ಎಲ್ಲಾ ಒಂದು ಕಷ್ಟ ನಷ್ಟಗಳ ನಡುವೆ ಆತನು ಹೇಳುತ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು ಎಂಬುದಾಗಿ. Many a times we say that, oh, we are praying so much, we are crying so much, my God doesn't listen, my God does not answer, he doesn't know me only, how difficult is that I am in. We cry, we lament, we do all that. Have we gone through the situation that Job had gone through, my dear brothers and sisters? ಅನೇಕ ಸಲ ನಾವು ಅನೇಕ ಸನ್ನಿವೇಶಗಳನ್ನ ಎದುರಿಸುತ್ತಿರುವಾಗ ನಾವು ಗೋಳಾಡ್ತೇವೆ, ಅಯ್ಯೋ ದೇವರು ನನ್ನನ್ನ ನೋಡ್ತಾ ಇಲ್ಲ, ಅಯ್ಯೋ ದೇವರು ನನ್ನ ಕಡೆಗೆ ಕಿವಿಗೊಡ್ತಾ ಇಲ್ಲ, ನನ್ನನ್ನ ಹೇಗೂ ಕಾಪಾಡ್ತಾ ಇಲ್ಲ, ಎಲ್ಲವ ಮರ್ತು ಹೋಗಿದ್ದಾನೆ ಎಂಬುದಾಗಿ ನಾವು ಹೇಳ್ಕೊಳ್ಳೋದನ್ನ ನೋಡ್ತೇವೆ. ನಾನು ಕಷ್ಟದಲ್ಲಿದ್ದೀನಿ.
whatever the difficulties and challenges that you are going through, brothers and sisters, I don't think it can be compared to Job's trouble, Job's difficulties. ಏನೇ ಕಷ್ಟ ನಷ್ಟಗಳು ನೀವು ಅನುಭವಿಸ್ತಾ ಇರ್ಬೋದು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕಷ್ಟ ನಷ್ಟಗಳು ಯೋಬನಷ್ಟು ದೊಡ್ಡದಾಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. But Job still saying, I know my Redeemer and he lives. ಆತನು ಹೀಗೆ ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಂದೆನು, ಆತನು ಕಡೆಗೆ ಧೂಳಿನ ಮೇಲೆ ನಿಂತುಕೊಳ್ಳುವನು ಎಂಬುದಾಗಿ. And look at the disciple of Jesus, Peter. ಯೇಸು ಕ್ರಿಸ್ತನ ಶಿಷ್ಯರಾದ ಪೇತ್ರನನ್ನು ನೋಡೋಣ. In Matthew chapter 16 verse 16, Jesus is asking the question, who do you think I am? And that time Peter replies and tells that you are the Christ, Son of the living God. ಮತ್ತಾಯ 16:16 ಯೇಸು ಕ್ರಿಸ್ತನು ತನ್ನ ಶಿಷ್ಯನನ್ನ ಕುರಿತು, ಪೇತ್ರನ ಕುರಿತು ಹೇಳ್ತಾನೆ, ನನ್ನನ್ನ ನೀನು ಯಾರೆಂದು ಭಾವಿಸ್ಕೊಳ್ತೀಯಾ, ಯಾರೆಂದು ತಿಳ್ಕೊಂಡಿದ್ದೀಯಾ ಎಂಬುದಾಗಿ. So my dear brothers and sisters, when he was the disciple and he knows that Christ is Son of the living God. ಆತನು ಯೇಸು ಕ್ರಿಸ್ತನ ಶಿಷ್ಯನಾಗಿರಲಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನು ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಉತ್ತರ ಕೊಡುತ್ತಾನೆ ಆತನ ಪ್ರಶ್ನೆಗೆ. When Simon Peter, it is Matthew 16:16 tells, when Simon Peter answered and said, you are the Christ, the Son of the living God. ಸಿಮೋನ್ ಪೇತ್ರನು ಆ ಪ್ರಶ್ನೆಗೆ ಹೀಗೆ ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಡುವುದನ್ನು ನಾವು ನೋಡ್ತೇವೆ. And when he told that, Jesus is revealing something and telling there in verse 17, blessed are you, Simon Bar-Jonah, for flesh and blood has not revealed this to you, but my Father who is in heaven. ಈ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಪೇತ್ರನ ಕುರಿತು ಸ್ವಾಮಿ ಹೀಗೆ ಹೇಳ್ತಾನೆ, ಯೋನ್ನ ಮಗನಾದ ಸಿಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿ ನನ್ನ ತಂದೆಯೇ ತಿಳಿಸಿದನು ಎಂಬುದಾಗಿ ಹೇಳ್ತಾನೆ. And in verse 18 he reveals something else and tells that, and I also say to you that you are Peter, and on this rock I will build my church, and the gates of Hades shall not prevail against it. ಮುಂದುವರೆದು, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ಪೇತ್ರನೇ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಎಂಬುದಾಗಿ ಹೇಳ್ತಾನೆ. And today we are like pastors, preachers, evangelists, we do so much of work, but do we know whom we serve is none other than he is Christ, Son of the living God. ನಾವು ಈ ದಿನ ಬೋಧಕರಾಗಿ, ಸುವಾರ್ತಿಕರಾಗಿ, ದೇವರ ಸೇವಕರಾಗಿ ಸೇವೆ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಯಾರನ್ನ ಸೇವಿಸ್ತಾ ಇದ್ದೇವೆಯೋ ಆತ ಸ್ವತಃ ದೇವರ ಮಗನಾಗಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ ಎಂಬುದು ನಿಮಗೆ ಗೊತ್ತಿದೆಯೇ? You are the Christ, Son of the living God. ನಾವು ಆ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. And that becomes our foundation to build the church. ಅದು ತಾನೇ, ಅದರ ಮೇಲೆ ತಾನೇ ನಾವು ಸಭೆಯನ್ನು ಕಟ್ಟಬೇಕಾಗಿದೆ. Christ himself will build it. ಆ ಯೇಸು ಕ್ರಿಸ್ತನೇ ಅದನ್ನ ಸ್ವತಃ ತನ್ನ ಕರಗಳಿಂದ ಕಟ್ಟುವನಾಗಿದ್ದಾನೆ. Do you know? ಅದು ನಿಮಗೆ ಗೊತ್ತಿದೆಯೇ? Do you know this? ಇದು ನಿಮಗೆ ತಿಳಿದಿದೆಯೇ? Yes, my dear brothers and sisters, when Jesus was preaching, reaching out to the Samaritan woman, and then the people of Samaria listened to Jesus Christ. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ಆ ಸಮಾರ್ಯ ಸ್ತ್ರೀಗೆ ಆ ಒಂದು ವಾಕ್ಯವನ್ನ ಹೇಳಿಕೊಡುವಾಗ ಆಕೆಯ ಊರಿನ ಎಲ್ಲಾ ಜನರು ಆತನ್ನ ತಲುಪಿದರು ಎಂಬುದನ್ನ ಸ್ಪಷ್ಟವಾಗಿ ನೋಡ್ತೇವೆ. And do you know what the people of Samaria told to Jesus? ಆ ಜನರು, ಊರಿನ ಜನರು ಈ ವಿಷಯದಲ್ಲಿ ಏನು ಹೇಳ್ತಾರೆ ನಿಮಗೆ ಗೊತ್ತಿದೆಯೇ? Let me correct the statement. Do you know what the people of Samaria told to the woman about Jesus? ಯೇಸು ಕ್ರಿಸ್ತನ ವಿಷಯದಲ್ಲಿ ಆ ಸ್ತ್ರೀಗೆ ಆ ಸಮಾರ್ಯದ ಜನರು ಏನಂತ ಹೇಳಿದ್ರು ನಿಮ್ಗೆ ಗೊತ್ತಿದೆಯೇ? Can someone read John chapter 4 verse 41 and 42? ಇಲ್ಲಿ ಯೋಹಾನ 4ನೇ ಅಧ್ಯಾಯ 41-42 ಎರಡು ವಚನಗಳನ್ನ ನಾವು ನೋಡೋಣ. ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. Yes, it is point which we need to focus more. They are very clearly telling. Then they said to the woman, now we believe,
not because what you said, for we ourselves have heard him, and we know that this is indeed the Christ, the Savior of the world. ಈತನು ಈ ಲೋಕದ ರಕ್ಷಕನು ಎಂಬುದನ್ನ ನಿನ್ನ ಮಾತಿನ ಮೇಲೆ ನಾವು ತಿಳಿದುಕೊಂಡಿಲ್ಲ, ನಾವು ಸ್ವತಃ ನಮ್ಮ ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಈತನನ್ನು ನಂಬಿದ್ದೇವೆ ಎಂಬುದಾಗಿ ಹೇಳುವುದನ್ನ ಈ ವಾಕ್ಯ ಸ್ಪಷ್ಟಪಡಿಸುತ್ತದೆ. The people of Samaria knew that this Jesus is not only the Savior of the Samaritan people, but they knew that this Jesus Christ is the Savior of the whole ಈ world. ಸಮಾರ್ಯದ ಜನರಿಗೆ ಯೇಸು ಕ್ರಿಸ್ತನು ಕೇವಲ ಸಮಾರ್ಯರನ್ನ ರಕ್ಷಿಸುವ ರಕ್ಷಕನಲ್ಲ, ಇಡೀ ಲೋಕದ ಜನರನ್ನ ರಕ್ಷಿಸುವಂತಹ ರಕ್ಷಕನು ಎಂಬುದಾಗಿ ತಿಳ್ಕೊಂಡಿದ್ರು. When the people of Samaria could speak about it, they said, we have heard and we know. We have heard and we know. My question to you, my dear brothers and sisters, how many times you will hear to know that Christ is the Savior of the whole world? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಷ್ಟು ಸಲ ಆತನನ್ನ ನೀವು ಕೇಳಿಸ್ಕೊಂಡಿದ್ದೀರಾ, ಆತನ ಅರ್ಸ್ಕೊಂಡಿದ್ದೀರಾ, ಇದೇಸು ಕ್ರಿಸ್ತನು ಈ ಲೋಕದ ರಕ್ಷಕ ಎಂಬುದನ್ನ. So that's what something which we all need to understand here, that the people of Samaria, they know that Christ is the Savior of the whole world. ಇಲ್ಲಿ ಸಮಾರ್ಯದ ಜನರಿಗೆ ಗೊತ್ತಿತ್ತು ಯೇಸು ಕ್ರಿಸ್ತನೇ ಈ ಲೋಕದ ರಕ್ಷಕನು ಎಂಬುದಾಗಿ. ಈ ವಿಷಯ ನಿಮಗೆ ಗೊತ್ತಿದೆ. And again, when you look at Paul's life, what did Paul say about Christ? ಪೌಲನ ಯೇಸು ಕ್ರಿಸ್ತನ ವಿಷಯದಲ್ಲಿ In 2 Timothy chapter 1 verse 12 tells that I know whom I have believed. ಎರಡನೆಯ ಕೊರಿಂಥ ಒಂದನೆಯ No, not ಅಧ್ಯಾಯದಲ್ಲಿ, Corintha. It is Timothy, brother. 2 Timothy 1:12. ಒಂದನೇ ತಿಮೋತಿ 1:12 ಹೀಗೆ ಹೇಳುವಂತದ್ದಾಗಿದೆ, ನಾನು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. 2 Timothy verse 1, chapter 1 verse 12. 2 Timothy chapter 1 verse 12. ತಿಮೋತಿ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುವಂತದ್ದಾಗಿದೆ. For I know whom I have believed and am persuaded that he is able to keep what I have committed to him until that day. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ ಪೌಲನು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. And Paul says that I know whom I believed. ನಾನು ಯಾರನ್ನು ನಂಬಿದ್ದೇನೆ ಎಂಬುದನ್ನು ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ. So he cannot blame anybody else because he told so I believed. No. Paul says I know whom I have believed. ಯಾರೋ ಹೇಳಿದ್ದನ್ನ ಕೇಳಿ ನಾನು ಹೇಳ್ತಾ ಇಲ್ಲ, ಆದರೆ ಪೌಲ್ ಹೇಳ್ತಾನೆ ನನಗೆ ಗೊತ್ತಿದೆ ನಾನು ನಂಬಿರೋ ಆತನು ಯಾರು ಎಂಬುದಾಗಿ. Many times we do wrong things and then we pass on the blame to somebody else. We don't take the blame. Okay, knowingly I did it. We don't say that. Why? We will only say, oh, so and so said like that, that's why I did it. ನಾವು ಯಾವಾಗ್ಲಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ನಾವು ಆ ತಪ್ಪನ್ನ ನಮ್ಮ ಮೇಲೆ ತಗೊಳ್ಳಲ್ಲ, ಆದ್ರೆ ನಾನೆಲ್ಲ ಮಾಡಿದ್ದು ಆತನು ಹೇಳಿದ್ರಿಂದ ನಾನು ಹಿಂಗ್ ಮಾಡ್ಬಿಟ್ಟೆ ಎಂಬುದಾಗಿ ನಾವು ನುಂಚಿಕೊಳ್ಳೋದನ್ನ ನೋಡ್ತೇವೆ. Paul says that I know whom I believe. ನಾನು ಯಾರನ್ನ ನಂಬಿದ್ದೇನೋ ಆತನ್ನ ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಎಂಬುದಾಗಿ ಪೌಲ್ ಹೇಳುತ್ತಾನೆ. My question to you, my dear brothers and sisters, do you know whom you believe? ನೀವು ಯಾರನ್ನ ನಂಬ್ಕೊಂಡಿದ್ದೀರಿ ಎಂಬುದು ನಿಮ್ಗೆ ಗೊತ್ತಿದೆಯೇ ಎಂಬುದು ನನ್ನ ಪ್ರಶ್ನೆಯಾಗಿದೆ ಸಹೋದರ ಸಹೋದರಿಯರೇ. Or some pastor or somebody came and just told to accept Jesus and you accepted and you don't know about him at all. ಯಾರೋ ಒಬ್ಬ ಬೋಧಕರು ಬಂದು ನಿಮಗೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ಅವ್ರು ನೀವು ಅಂಗೀಕಾರ ಮಾಡಿದ್ರೆ ನನಗೆ ಯೇಸು ಕ್ರಿಸ್ತ ಯಾರು ಗೊತ್ತಿಲ್ಲ, ಅವ್ರಿಗೆ ಹೇಳಿದ್ರೆ ನಾನು ನಂಬ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ಬೋದು. Paul says I know whom I believed. ಆದ್ರೆ ಪೌಲ್ ಹೇಳ್ತಾನೆ ನಾನು ಯಾರು ನಂಬಿದ್ದೇನೋ ಆತನ ನನ್ನ ಚೆನ್ನಾಗಿ. Paul also says something more which is a very favorite verse of mine in Romans chapter 8 verse 28. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನನಗೆ ಬಹಳ ಪ್ರಿಯವಾದ ಒಂದು ವಾಕ್ಯವನ್ನ ಆತನು ಹೇಳುವಂತನಾಗಿದ್ದಾನೆ. Anybody knows about it, then I will be happy to hear that. Romans 8:28 is a very favorite verse of mine. 8:28 ಯಾರಿಗಾರು ಗೊತ್ತಿದೆಯಾ? ಅದು ಬಹಳ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಾಕ್ಯವಾಗಿದೆ. If not, then we can read that one, where Paul tells that we know in all things God works
for the good of those who love him. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ಹೇಳುತ್ತಾರೆ. And here Paul emphasizes and tells ಇಲ್ಲಿ ಹೇಳುತ್ತಾರೆ know. ನಮಗೆ ಗೊತ್ತದೆ ಎಂಬುದಾಗಿ. We ನಮಗೆ know. ಗೊತ್ತದೆ ಎಂಬುದಾಗಿ ಪೌಲ್ ಹೇಳುವುದನ್ನು ನೋಡ್ತೇವೆ. Many times, many of us, we tell, I don't know why this thing's happening to me. I don't know why this thing's happening to me. I don't know why this thing happened to me. Most of the time we talk like that. But when Paul tells here, we know in all things God works out for the good of those who love him, who called according to his purpose. ತನ್ನನ್ನು ಪ್ರೀತಿಸುವರ ಒಳ್ಳೆಯದಕ್ಕಾಗಿ ದೇವರು ಎಲ್ಲವನ್ನೂ ಒಳ್ಳೆಯದಾಗಿ ಮಾಡುವನಾಗಿದ್ದಾನೆ ಎಂಬುದಾಗಿ ಪೌಲ್ ಹೇಳ್ತಾನೆ. ಆದ್ರೆ ಅನೇಕ ಸಲ ನಾವು ಹೇಳ್ತೇವೆ, ನಮ್ಗೆ ಏನು ನಾನು ಮಾಡೋದು ನಮ್ಗೆ ಏನು ಅಂತ ಗೊತ್ತಿಲ್ಲ, ಇದನ್ನ ನಾನು ಮಾಡಿಲ್ಲ, ಇದು ಯಾಕೆ ಹಿಂಗಾಗಿ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಎಂಬುದಾಗಿ ನಾವು ಯಾವಾಗ್ಲೂ ನಮ್ಮನ್ನ ನಾವು ಹೀಗೆ ಅಲ್ಲಗಳ್ಕೊಳ್ತೇವೆ. Many times we say that I don't know. But Paul reminds and tells that we know that in all things God works out for the good of those who love him. ಅನೇಕ ಸಲ ನಾವು ಹೇಳ್ತೇವೆ ನಮಗ್ ಗೊತ್ತಿಲ್ಲ, ನಮಗೆ ಏನ್ ನಡೆದಿದೆ ಅನ್ನೋದು ಗೊತ್ತಿಲ್ಲ ಅಂತ. ಆದ್ರೆ ಪೌಲ್ ಹೇಳ್ತಾನೆ, ನಾನು ಚೆನ್ನಾಗಿ ಬಲ್ಲೆನು, ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಇದೆಲ್ಲವನ್ನ ನಮ್ಮ ಹಿತಕ್ಕೋಸ್ಕರ ಮಾಡಿದ್ದಾನೆ ಎಂಬುದನ್ನ ಚೆನ್ನಾಗಿ ಗೊತ್ತು ಎಂಬುದಾಗಿ ಹೇಳ್ತಾನೆ. And John writes in 1 John chapter 3 verse 2, we know that when he is revealed, we shall be like him, for we shall see him as he is. ಮೊದಲನೆಯ ಯೋಹಾನ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳುವುದನ್ನು ನೋಡ್ತೇವೆ. 1 John 3rd chapter verse 2, brother. 1 John chapter 3 verse 2. verse 2. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆ ಇದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದ್ರೆ ನಾವು ಆತನ ಹಾಗಿರುವೆಂದು ಬಲ್ಲೆವು ಎಂಬುದಾಗಿ ಹೇಳುತ್ತಾರೆ. So we know, that is written there, we know that when he is revealed, we shall be like him, for we shall see him as he is. ಆತನು ನಮ್ಮ ಪ್ರತ್ಯಕ್ಷನಾದಾಗ ನಾವು ಆತನಂತೆ ಇರುತ್ತೇವೆ ಎಂಬುದನ್ನ ಬಲ್ಲೆವು ಎಂಬುದಾಗಿ ಯೋಹಾನ ಹೇಳುವುದನ್ನು ನೋಡಿ. In that same chapter itself, in verse 14, it says, we know that we have passed from death to life because we love the brethren. He who does not love his brothers abides in death. ಅದು 14ನೇ ಒಂದು ವಾಕ್ಯ ಹೀಗೆ ಹೇಳುತ್ತೆ, ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಿಮಗೆ ಗೊತ್ತಾಗಿದೆ ಎಂಬುದಾಗಿ ಹೇಳುವಂತದ್ದಾಗಿದೆ. We know we passed from death to life. ನಾವು ಮರಣದಿಂದ ಜೀವಿತದ ಕಡೆಗೆ ಸಾಗಿದ್ದೇವೆ ಎಂಬುದು ಚೆನ್ನಾಗಿ ಗೊತ್ತಾಗಿದೆ ಎಂದು ಈ ವಾಕ್ಯ ಸ್ಪಷ್ಟಪಡಿಸುತ್ತೆ. And that is what again reminds us and tells that if we go to 2 Corinthians 5:1, we know that when this earthly tent is destroyed, we have an eternal tent waiting in heaven. ಅದೇ ತಾನೇ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಹೀಗೆ ಹೇಳೋದು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು ಎಂಬುದಾಗಿ ಹೇಳುವಂತದ್ದಾಗಿದೆ. We also should know that we all need to stand in front of the judgment seat of Christ and give an account of what is the right or the wrong that we have done. ನಾವು ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಂಡು ನಾವು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತೀರ್ಪನ್ನು ಹೊಂದುವುದಕ್ಕೆ ನಾವು ಆತನ ಮುಂದೆ ನಿಲ್ಲಬೇಕಾಗಿದೆ ಗೊತ್ತಿದೆ. Do you know that if you come to Christ, you will be totally transformed? You will be the new creation. ನಿಮಗೆ ಗೊತ್ತಿದೆ, ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದರೆ ನೀವು ಸಂಪೂರ್ಣವಾಗಿ ಮಾರ್ಪಾಟಾಗಿ ಹೊಸ ಸೃಷ್ಟಿ, ನೂತನ ಸೃಷ್ಟಿಯಾಗಿ ಮಾರ್ಪಾಟಾಗಿ ಇರುತ್ತೀರಿ ಎಂಬುದಾಗಿ. 2 Corinthians 5:17 talks about that if anyone is in Christ, he is a new creation, and behold, all is gone and new has come. ಹೀಗಿರಲಾಗಿ ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯ, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು ಎಂಬುದಾಗಿ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ನಮಗೆ ಹೇಳುವಂತದ್ದಾಗಿದೆ. The old has to go and the new has to come. ಹಳೇದೆಲ್ಲ ಹೋಗಬೇಕು, ಹೊಸದು ಉಳ್ಕೊಳ್ಬೇಕಾಗಿದೆ. We need to be the new creation of God. ನಾವು ಯೇಸು ಕ್ರಿಸ್ತನ ನೂತನ ಸೃಷ್ಟಿಯಾಗಿರಬೇಕಾಗಿದೆ.
And that's why he sends the invitation and tells that in Isaiah chapter 1, verse 18, come, let us reason together. If your sins are like scarlet, this will be as white as snow. If they are like crimson as red, this will be like wool. He's inviting all of us. ಆತನು ಯೆಶಾಯ 1ನೇ ಅಧ್ಯಾಯದಲ್ಲಿ ಹೀಗೆ ಹೇಳುವನಾಗಿದ್ದಾನೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಾಗಿ ಬಿಳುಪಾಗು, ಕಿರು ಮಂಜು ಬಣ್ಣದ ಆಗಿದ್ದರು ಉಣ್ಣಿಯಂತೆ ಬೆಳ್ಳಗಾಗುವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗಿವಿರಿ ಎಂಬುದಾಗಿ ದೇವರು ಕರೆಯುವುದನ್ನು ನೋಡ್ತೇವೆ. And the same God again is inviting and telling that in Ezekiel chapter 36, verse from 24 to 27, it says that I will take you from among the nations, gather you out of countries, bring you into your own land. Then I will sprinkle clean water on you, and you shall be clean. I will cleanse you from all the filthiness and from all your idols. I will give you a new heart and put a new spirit within you. I will take the heart of stone out of your flesh and give you a heart of flesh. ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಒಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುವೆನು ಎಂಬುದಾಗಿ ಹೇಳುವುದನ್ನ ಈ ವಾಕ್ಯಗಳು ಯೆಹೆಜ್ಕೇಲ 36ನೇ ಅಧ್ಯಾಯ 24-26 7 and 28 also is worth reading. It's written that I will put my spirit within you and cause you to walk in my statutes, and you will keep my judgments and do them. Then you shall dwell in the land that I give your fathers. You shall be my people, and I will be your God. 27 ಮತ್ತು 28ನೇ ವಚನಗಳು ಹೀಗೆ ಹೇಳುತ್ತವೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನಾನು ನಿಮ್ಮನ್ನು ನಿಮ್ಮ ಎಲ್ಲಾ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವನು ಎಂಬುದಾಗಿ ದೇವರು ಹೇಳುತ್ತಾನೆ. Did you know all this? ಇವೆಲ್ಲವೂ ನಿಮಗೆ ಗೊತ್ತಿದೆಯೇ? If you did not know, you better know. And when you know, you better follow. ಇವುಗಳು ನಿಮಗೆ ಗೊತ್ತಿಲ್ಲದಿದ್ದರೆ ಇವಾಗ ಚೆನ್ನಾಗಿ ತಿಳ್ಕೊಳ್ಳಿರಿ. ತಿಳ್ಕೊಳ್ಳೋದು ಮಾತ್ರವಲ್ಲ, ಅದನ್ನು ನೀವು ಅನುಸರಿಸಿ ನಡೆಯಿರಿ. As so many different people, they said, I know, I know, I know. May I ask you what you would like to say? I know, and say what? I know my Redeemer lives. I know you are Christ, the Son of the living God. I know that you are the Savior of the whole world. Oh, I know, yes, I have got to pass from death to life, and I know that we will be there in heaven living together with my Christ. Do we know that? ನಿಮಗೆ ಏನು ಗೊತ್ತಿದೆ ಎಂಬುದಾಗಿ ಹೇಳುವಾಗ, ಹೌದು, ರಕ್ಷಕನೇ, ನೀನೇ ನಮ್ಮ ರಕ್ಷಕನು, ಜೀವ ಸ್ವರೂಪನಾದ ದೇವರ ಮಗನು ಆಗಿದ್ದೀಯ. ನೀನು ನಮ್ಮನ್ನ ಮರಣದಿಂದ ಬಿಡಿಸಿ ಜೀವವನ್ನು ಕೊಡುವಂತ ರಕ್ಷಕನಾಗಿದ್ದಿ ಎಂಬುದು ನಮಗೆ ಗೊತ್ತಿದೆ ಎಂಬುದಾಗಿ ಹೇಳುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. My dear brothers and sisters, this is the time. If we don't know, we need to know. Because when we know, then we can grow and we can glorify our God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಗೊತ್ತಿಲ್ಲದಿರಬಹುದು, ಗೊತ್ತಾಗಿರಬಹುದು. ಒಂದು ವೇಳೆ ನೀವು ಗೊತ್ತಾಗಿದ್ದರೆ ದೇವರಲ್ಲಿ ನೀವು ಬೆಳೆಯಬೇಕಾಗಿದೆ, ವೃದ್ಧಿಗೊಳ್ಳಬೇಕಾಗಿದೆ, ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕಾಗಿದೆ. May God bless each one of us so that we would know God and grow in the knowledge of our Lord and Savior Jesus Christ. ದೇವರನ್ನ ಅರ್ಥಕೊಂಡಿರುವುದಕ್ಕೋಸ್ಕರ ಆತನ ಕೊಂಡಾಡೋಣ. ಅರ್ಥಕೊಂಡಿರುವುದು ಮಾತ್ರವಲ್ಲ, ಆತನ ಪರಿಜ್ಞಾನದಲ್ಲಿ ವೃದ್ಧಿಯಾಗುತ್ತಾ ನಾವು ಸಾಗೋಣ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಪ್ರಿಯ ಸಹೋದರ ಸಹೋದರಿ, May God bless each one of us till we meet next Saturday to learn something more. ಮುಂದಿನ ವಾರ ಇನ್ನೂ ಹೆಚ್ಚಾಗಿ ಕಲಿಯುವವರೆಗೆ ನಾವು ನಿರ್ಗಮಿಸೋಣ. ನಿಮಗೆ ದೇವರು ನಿಮ್ಮ ಜೊತೆ ಇರಲಿ. God bless us. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. Amen, sir. Thank you for the message, sir. Wonderful message, inspiring message. Praise be to the Lord. Thank you.
ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ಪ್ರದೀಪ್ ಸುನಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಊಟದ ಮುಕ್ತಾಯಕ್ಕಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಅವರು ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ನಮಗೋಸ್ಕರ ಪ್ರೇಯರ್ ಮಾಡಿ, ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ. ಹಿರಿಯರಾದ ಲೋಕೇಶ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್, ನಮ್ಮ ಕುಟುಂಬಕ್ಕೋಸ್ಕರ, ನನ್ನ ಹೆಲ್ತಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಅವರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ನಮ್ಮ ಗುಜರಾತ್ ಶಾಲೆಯಲ್ಲಿ ಸಮಸ್ಯೆ ಆಗಿ ಅದು ಒಂದು ದೊಡ್ಡ ಪರಿಣಾಮದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಿದೆ. ಅಲ್ಲಿ ಬಹಳ ಸಮಸ್ಯೆಗೊಳಗಾಗಿದೆ ಎಂಬುದಾಗಿ ಕೇಳಿಕೊಟ್ಟಿದ್ದೇವೆ. SDA ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ನಮ್ಮ ದೇಶಕ್ಕೆ ಉತ್ತಮವಾದಂತ ಒಂದು ಶಾಲೆ ಆಗಿತ್ತು. ಅದಕ್ಕೆ ಇಂಥ ಒಂದು ಸಮಸ್ಯೆ ಆಗಿದೆ. ಸೊ ಆ ಸಮಸ್ಯೆಗಳು ಪರಿಹಾರವಾಗಿ ಅಲ್ಲಿ ಕಾರ್ಯಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಅಲ್ಲಿ ನಮ್ಮ ಸೇವೆ ನಡಲಿಕ್ಕೆ ದೇವರ ಅನುಕೂಲ ಮಾಡಿಕೊಡುವಂತೆ ದೇವ್ರ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಗುಜರಾತ್ SDA ಇನ್ಸ್ಟಿಟ್ಯೂಷನ್ ಆಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಪ್ರಾರ್ಥನೆ ಮಾಡ್ತೀರಾ? ಇಲ್ಲವಾದರೆ ಪಾಸ್ಟರ್ ಸಾಲಮನ್ ರವರು ಪ್ರಾರ್ಥನೆ ಮಾಡಿ ಮುಕ್ತಾಯದ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂದು ಕೇಳ್ತಾರೆ. ಜಾನ್ಸನ್ ಯೇಸುದಾಸ್ ಅವರು ಇದ್ದೀರಾ ಸರ್? ಪ್ರಾರ್ಥನೆ ಮಾಡ್ತೀರಾ? ಓಕೆ ಸರ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿನೇ, ಜಗತ್ತಿನ ರಕ್ಷಕನೇ, ಯೇಸುವಿನ ಪರಿಶುದ್ಧ ನಾಮ ಸ್ತೋತ್ರಿಸುತ್ತೇವೆ. ತಂದೆ, ಈ ಆತ್ಮಿಕ ಮನ್ನ ಜೂಮ್ ಆ್ಯಪ್ದಲ್ಲಿ ಸೇರಿದಂತೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿದಿ. ಇಲ್ಲಿವರೆಗೆ ನಿಮ್ಮ ಸೇವಕರು ಪ್ರದೀಪ್ ಮೂಲಕ ಬಂದಂತ ವಾಕ್ಯ ಸ್ತೋತ್ರಿಸುತ್ತೇವೆ. ನಾವು ದೇವ್ರ ವಾಕ್ಯವನ್ನು ಸತ್ಯವಾಗಿ ನಂಬಿ ಅದನ್ನು ಕೈಲಿತ್ತು ಕರ್ತನೆ. ಇನ್ನ ಇತರ ಮಕ್ಕಳಿಗೆ ಸಾಕ್ಷಿ ಹೇಳಲಿಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಿ. ಇತರರಿಗೆ ಆಗಿ ದರ್ಶನಗಳನ್ನು ತಿಳಿಸ್ಲಿಕ್ಕಾಗಿ, ಸಬ್ಬದಿಸದ ಸತ್ಯವನ್ನು ತಿಳಿಸ್ಲಿಕ್ಕಾಗಿ ನಮ್ಮನ್ನು ಆರಿಸ್ಕೊಂಡಿದ್ದ ತಂದೆ. ಅದಕ್ಕಾಗಿ ನಾವು ನಿನ್ನ ವಾಕ್ಯಕ್ಕೆ ಹೆಚ್ಚಿನ ಗೌರವವನ್ನು ಕೊಟ್ಟು ನಾವು ಹೆಚ್ಚಿನ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬಾಳಲಿಕ್ಕೆ ಸಹಾಯ ಮಾಡು. ಪ್ರದೀಪ್ ಟೂಡರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಟ್ರಾನ್ಸ್ಲೇಷನ್ ಮಾಡಿದ ಚಿನ್ನಬ್ಬ ಸಾತ್ವಿಕ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಪಾಸ್ಟರ್ ಯಾಮರಾಜ್ ಸರ್ ಅನ್ನು, ಶ್ರೇಷ್ಠ ಸಲ್ಮಾನ್ ಸರ್ ಅನ್ನು, ಸವಿತಾ ಮ್ಯಾಚಿಸ್ಟರನ್ನು, ಎಲ್ಲಾ ಸಹಾಯಕರನ್ನು ನೀನು ಆಶೀರ್ವಾದ ಮಾಡು. ಎಲ್ಲರಿಗೆ ಆರೋಗ್ಯದಲ್ಲಿ ನಡೆಸಬೇಕಾಗಿ ಬೇಡ್ತೇವೆ. ಈ ಸಮಯದಲ್ಲಿ ಕರ್ತನೆ, ಅನೇಕ ಪ್ರಾರ್ಥನೆ ರಿಕ್ವೆಸ್ಟ್ಗಳಿವೆ, ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ನೀನೇ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನು ಲಾಲಿಸಿ ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇನೆ ತಂದೆ. ಈ ಸಮಯದಲ್ಲಿ ಸ್ವಾಮಿ, ಈ ಕೂಟದಲ್ಲಿ ಭಾಗವಹಿಸಿದಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡೋ, ಆರೋಗ್ಯದಲ್ಲಿ ನಡೆಸು ಸ್ವಾಮಿ. ಮಂಜುನಾಥ್ ಚಂದರ್ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು ತಂದೆ. ಅವರು ನಿನ್ನ ವಾಕ್ಯದಲ್ಲಿ ಸಹಾಯ ಮಾಡು. ಪ್ರದೀಪ್ ಸುನಾ ಅವರ ಕುಟುಂಬಕ್ಕಾಗಿ ಸಹ ಪ್ರಾರ್ಥನೆ ಮಾಡ್ತೇವೆ. ವರಲಕ್ಷ್ಮಿ ಮಿಸ್ಟರ್ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಯಶವಂತ ಅಮ್ಗಳವ್ರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಚಿನ್ನಪ್ಪ ಸಾತ್ವಿಕ್ ಸರ್ ಕುಟುಂಬ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜೂಮ್ ಸೇರಿದಂತೆ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಕರ್ತನೆ, ಅಹಮದಾಬಾದಲ್ಲಿ ಸೈತನ ಕುತಂತ್ರ ನಡೆದಿದೆ ಸ್ವಾಮಿ. ಅಲ್ಲಿ ಒಬ್ಬ ಸ್ಟೂಡೆಂಟ್ ಕರ್ತನೆ ಸ್ಟಾಪ್ ಮಾಡಿದ್ದಾನೆ. ಇನ್ನೊಬ್ಬ ಆ ಮಗು ಕರ್ತನೆ ಪ್ರಾಣ ಕಳ್ಕೊಂಡಿದೆ ಸ್ವಾಮಿ. ತಂದೆ, ಮಗನನ್ನು ಕಳ್ಕೊಂಡಂತ ತಂದೆ ತಾಯಿಗಳಿಗೆ, ಅವರೆಲ್ಲ ಬಂಧು ಮಿತ್ರರಿಗೆ ಸಾಂತ್ವನವನ್ನು, ಶಾಂತಿ ಸಮಾಧಾನ ನೀಗಿಸು ತಂದೆ. ಆ ಸ್ಕೂಲು ನಿನ್ನ ಹೆಸರಿನ ಸ್ಥಾಪನವಾಗಿದೆ, ಉತ್ತಮವಾದ ಸ್ಕೂಲು. ಆ ಸ್ಕೂಲನ್ನು ಹೇಗಾರ ಮಾಡಿ ಅದನ್ನು ಡೌನ್ ಮಾಡ್ಬೇಕಂತ ಸೈತನ್ ಪ್ಲಾನ್ ಮಾಡಿರುವಾಗ
ಕರ್ತನೆ ಅಲ್ಲಿ ಗಲಾಟೆಗಳು ಆಗ್ತಿರುವಾಗ ಎಲ್ಲ ಬಜರಂಗ್ ದಳ ಬೇರೆ ಬೇರೆ ಎಲ್ಲ ಗ್ರೂಪ್ಗಳು ಸ್ಕೂಲಿಗೆ ಅಟ್ಯಾಕ್ ಮಾಡಿ ಅನೇಕ ಸ್ಕೂಲ್ ಡ್ಯಾಮೇಜ್ ಮಾಡಿರುವಾಗ ಕರ್ತನೆ ನೀನೇ ಗೌರ್ಮೆಂಟ್ ಮೂಲಕ ಸೆಕ್ಯೂರಿಟಿ ಕೊಡದೆ ಪಲ್ಸು ಆ ಸ್ಕೂಲ್ ಯಾವುದೇ ಕಾರಣಕ್ಕಾಗಿ ತಂದೆ ರದ್ದಾಗದಂತೆ ಅದ ಕ್ಯಾನ್ಸಲ್ ಆಗದಂತೆ ಅದರ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೇಕಂತೆ ಅವ್ರು ಹೋರಾಟ ಮಾಡುವಾಗ ಯಾವುದೇ ಕಾರಣಕ್ಕಾಗಿ ಈ ಎಲ್ಲ ಕುತಂತ್ರಗಳು ನಡೆದಂತೆ ಸ್ವಾಮಿ ಸೆವೆಂತ್ ಅಡ್ವೆಂಟಿಸ್ಟ್ ಸ್ಕೂಲ್ ಅನ್ನು ಮತ್ತು ಚರ್ಚ್ ಅನ್ನು ಎಲ್ಲ ಸಭಿಕರು ಎಲ್ಲ ಸ್ಟೂಡೆಂಟ್ಗಳನ್ನು ಆಶೀರ್ವಾದ ಮಾಡಿ ಆ ಸ್ಕೂಲು ತಂದೆ ತಿರುಗಿ ಸ್ಟಾರ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗ್ಲಿಕ್ಕೆ ನಿನ್ನ ಸಹಾಯ ಬೇಡ್ತೇವೆ. ತಂದೆ ಮಗ ಪವಿತ್ರಾತ್ಮನೇ ಆ ಒಂದು ಸ್ಥಳದಲ್ಲಿ ಶಾಂತಿ ಸಮಾಧಾನ ಕೊಡದೆ ಫಲಿಸಿ ಹೆಚ್ಚಿನ ಅನಾಹುತಗಳು ಯಾವುದೇ ಸಮಸ್ಯೆಗಳು ಬರದಂತೆ ಎಲ್ಲಾ ಸೈತನ ಅಂಧಕಾರ ಶಕ್ತಿಗೆ ಯೇಸುಕ್ರಿಸ್ತರು ಬಂಧಿಸ್ತೇವೆ. ಇನ್ನೇ ಅದನ್ನು ಆಶೀರ್ವಾದ ಮಾಡು. ಈ ದಿವಸದಲ್ಲಿ ನಡೀತಕ್ಕಂಥ ಲೋಕದಾದ್ಯಂತ ನಡೀತಂತ ಸಬ್ಬತ್ತಿನ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾವುದೇ ತರದಂತ ಲೋಕದ ರೀತಿಯಿಂದ ನಾವು ಜೀವಿಸದೆ ನಿನ್ನ ಆರಾಧನೆಯನ್ನು ಸತ್ಯದಿಂದ ಆಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ಮಾಡಿ ನಿನ್ನ ಆಶೀರ್ವಾದ ಹೊಂದಾಗಿ ಸಹಾಯ ಮಾಡು. ಈ ಲೋಕ ಬೇಗ ನಾಶ ಆಗ್ತದೆ ತಂದೆ. ಎಲ್ಲ ಕಡೆ ಗಲಭೆ, ಎಲ್ಲ ಕಡೆ ಸಮಸ್ಯೆಗಳು, ಕೊಲೆಗಳು, ವ್ಯಭಿಚಾರಗಳು, ಎಲ್ಲಾ ಕಡೆ ಅನ್ಯಾಯ ಅತ್ಯಾಚಾರ ಹೆಚ್ಚಾಗಿರುವ ಕರ್ತನೆ ನೀನು ಬರ್ತಕ್ಕಂಥ ಸೂಚನೆ ಆಗಿದೆ ತಂದೆ. ಅದಕ್ಕಾಗಿ ಸ್ವಾಮಿ ನಮ್ಮ ಜೀವಿತ ಸಮರ್ಪಣೆ ಮಾಡ್ತೇವೆ. ನಾವು ನಿನ್ನ ವಾಕ್ಯವನ್ನು ನಿನ್ನ ಸಬ್ಬತ್ತನ್ನು ಸತ್ಯದಿಂದ ಆರಾಧನೆ ಮಾಡಿ ಸ್ವಾಮಿ ನಿಜವಾದ ದೇವ್ರ ಮಕ್ಕಳಾಗಿ ಜೀವಿಸಿ ನಮ್ಮನ್ನು ಸಿದ್ಧತೆ ಮಾಡಿಕೊಂಡು ಇತರನ್ನು ಸಿದ್ಧತೆ ಮಾಡಿ ನೀನು ನಮಗೂ ಸಿದ್ಧತೆ ಮಾಡ್ತಕ್ಕಂಥ ಆ ಪರಲೋಕ ರಾಜ್ಯಕ್ಕೆ ಸೇರ್ತಂತ ಅವಕಾಶ ಒದಗಿಸಬೇಕಾಗಿ ಯೇಸು ಜೀವ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ ಆಶೀರ್ವಾದವನ್ನ ಪಶು ಸಾಲಮನ್ ಕೊಡಬೇಕು ಅಂತ ಕೇಳ್ಕೊಡ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಮತ್ತು ನಮಗೆ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸು. ಅವನ ಸೋದರೊಳಗೆ ಸೇರಿಸಲಿಕ್ಕೆ ನಿಂದ ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನದೇ. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು, ಆರೋಗ್ಯ, ಆಯುಷ್ಗಳು ಈ ಝೂಮ್ ಮಾಧ್ಯಮದಲ್ಲಿ ಇಂದು ಸಬ್ಬತ್ತಿನ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಸೇವಕರಾದಂಥ ಪ್ರದೀಪ್ ಸನ್ ಅವರ ಮೇಲೆಯೂ ಹಾಗೂ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಸೇವಕರುಗಳ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ಇಡೀ ಸಬ್ಬತ್ತಿನ ದಿವಸದಲ್ಲಿ ಹಾಗೂ ಮುಂಬರುವಂತ ಎಲ್ಲಾ ವಾರದಲ್ಲಿ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. Okay, praise God. May God bless us. We'll meet next week. Praise God. Thank you, Pastor, for your kind message. God bless you, and we'll be hoping every Saturday with your divine message. Praise God. Thank you. Thank you. ಧನ್ಯವಾದಗಳು. ಈ ಸಮಯದಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಮಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಯರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರಿಗೂ, ಭಾಷಾಂತರ ಮಾಡಿದಂತ ಸಹೋದರಿ ಚಿನ್ನಪ್ಪ ಸಾಕು, ಅಂತ್ಯಾಸ್ತ್ರವನ್ನು ಹಿರಿಯರಂತ ಸಾಲಮನ್ ಸಾರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಾಲ ಪಾಠಗಳನ್ನು ಕಲಿಯಲು ನಾವೆಲ್ಲರೂ ಬರುವಾಗಿ ಸಹಾಯ ಮಾಡಲು ನಮ್ಮೆಲ್ಲರ ಮೇಲೆ ಎಲ್ಲರಿಗೆ ಹ್ಯಾಪಿ ಸಬ್ಬತ್. ಹ್ಯಾಪಿ ಸಬ್ಬತ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಫಸ್ಟ್. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಸಬ್ಬತ್ ದಿನದ ಈ ದಿನದಲ್ಲಿ ವಾಕ್ಯವನ್ನು ತಿಳಿಸ್ಕೊಂಡ ಬೋಧ